ಹರೇ ಕೃಷ್ಣ. ಸೊ ನಾವು ಮೊದಲನೆಯ ಸ್ಕಂದದಲ್ಲಿದ್ದೇವೆ ಶ್ರೀಮದ್ ಭಾಗವತದಲ್ಲಿ. ಈ ಮೊದಲನೆಯ ಸ್ಕಂದದಲ್ಲಿ 17ನೆಯ ಅಧ್ಯಾಯವನ್ನು ನಾವು ಓದ್ತಾ ಇದ್ದೇವೆ. ಈ ಅಧ್ಯಾಯದ ಹೆಸರು ಕಲಿಗೆ ದಂಡನೆ ಮತ್ತು ಬಹುಮಾನ. 5000 ವರ್ಷಗಳ ಹಿಂದೆ ಭಗವಂತ ಕೃಷ್ಣ ತನ್ನ ಲೀಲೆಗಳನ್ನೆಲ್ಲ ಮುಗಿಸಿ ತನ್ನ ಪರಮಧಾಮವಾದ ವೈಕುಂಠಕ್ಕೆ ಹಿಂದಿರುಗುತ್ತಾನೆ. ಆಗ ಕಲಿಯ ಪ್ರವೇಶ ಆಗುತ್ತೆ. ಆಗ ಪರೀಕ್ಷಿತ್ ಮಹಾರಾಜನ ಆಡಳಿತ ನಡೀತಾ ಇರುತ್ತೆ. ಪರೀಕ್ಷಿತ್ ಮಹಾರಾಜ ಯಾರು ಅಂದರೆ ಅರ್ಜುನನ ಮೊಮ್ಮಗ. ಆ ಪರೀಕ್ಷಿತ್ ಮಹಾರಾಜನ ಆಡಳಿತ ಹೇಗಿತ್ತು ಅಂದರೆ ಯಾವುದೇ ರೀತಿಯ ಪಾಪ ಕಾರ್ಯಗಳಿಗೆ ಅವನ ರಾಜ್ಯದಲ್ಲಿ ಸ್ಥಳ ಅಥವಾ ಅವಕಾಶ ಇರಲಿಲ್ಲ. ಹೀಗಾಗಿ ಕಲಿಯು ಕೂಡ ಕಲಿಪುರುಷ ಹೇಗೆ ಪ್ರವೇಶ ಮಾಡೋದು ಈ ಪ್ರಪಂಚದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದ. ಎಲ್ಲೆಲ್ಲಿ ವ್ಯಾಪಿಸಿತ್ತು ಪರೀಕ್ಷಿತ್ ಮಹಾರಾಜನ ರಾಜ್ಯ ಸಾಮ್ರಾಜ್ಯ, ಈ ಪೂರ್ತಿ ಭೂಮಂಡಲವನ್ನು ಆಳ್ತಾ ಇದ್ದ ಪರೀಕ್ಷಿತ್ ಮಹಾರಾಜ. ಕೇವಲ ಒಂದು ರಾಜ್ಯವನ್ನು, ಒಂದು ಚಿಕ್ಕ ರಾಜ್ಯವನ್ನು ಆಡಳಿತ ಮಾಡ್ತಾ ಇರಲಿಲ್ಲ ಪರೀಕ್ಷಿತ್ ಮಹಾರಾಜ. ಈ ಸಕಲ ಭೂಮಂಡಲಕ್ಕೆ ಒಡೆಯನಾಗಿದ್ದ ಪರೀಕ್ಷಿತ್ ಮಹಾರಾಜ. ಅಂತಹವನ ರಾಜ್ಯಭಾರ ಹೇಗಿತ್ತು ಅಂದರೆ ಧರ್ಮಸಮ್ಮತವಾಗಿತ್ತು. ಯಾವ ರೀತಿ ಪಾಂಡವರು ಶ್ರೀಕೃಷ್ಣನ ಆದೇಶದ ಮೇರೆಗೆ ರಾಜ್ಯಭಾರವನ್ನು ವಹಿಸಿಕೊಂಡು ಎಲ್ಲರನ್ನ ಸರಿಯಾಗಿ ಪರಿಪಾಲಿಸ್ತಾ ಬರ್ತಾ ಇದ್ರೋ, ಅದೇ ರೀತಿಯಲ್ಲಿ ಅವರ ಮೊಮ್ಮಗನಾದ ಪರೀಕ್ಷಿತ್ ಮಹಾರಾಜನು ಕೂಡ ಭಗವಂತ ಕೃಷ್ಣನ ಶುದ್ಧ ಭಕ್ತನಾಗಿದ್ದ. ಭಗವಂತನ ವಚನಗಳ ಮೇರೆಗೆ ಅಥವಾ ಭಗವಂತ ಹೇಗೆ ಆಡಳಿತವನ್ನು ಮಾಡಬೇಕು ಅಂತ ಹೇಳಿದ್ದಾನೋ ಧರ್ಮಶಾಸ್ತ್ರಗಳಲ್ಲಿ, ಅದೇ ರೀತಿಯಲ್ಲಿ ತನ್ನ ಜನರನ್ನು ತನ್ನ ಮಕ್ಕಳನ್ನಾಗೇ ನೋಡ್ಕೊಳ್ತಾ ಇದ್ದ. ಆ ರೀತಿ ತನ್ನ ಮಕ್ಕಳಿಗೆ ಹೇಗೆ ಒಬ್ಬ ತಂದೆ ಎಲ್ಲ ರೀತಿಯ ಅವಕಾಶಗಳನ್ನು, ರಕ್ಷಣೆಯನ್ನು ಕೊಡ್ತಾನೋ, ಅದೇ ರೀತಿ ಪರೀಕ್ಷಿತ್ ಮಹಾರಾಜ ತನ್ನ ಪ್ರಜೆಗಳನ್ನೇ ತನ್ನ ಮಕ್ಕಳನ್ನಾಗಿ ಭಾವಿಸಿಕೊಂಡು ಚೆನ್ನಾಗಿ ಆಡಳಿತವನ್ನು ಮಾಡ್ತಾ ಇದ್ದ. ಈಗ ಮಕ್ಕಳನ್ನು ನೋಡ್ಕೋಬೇಕಾದ್ರೆ ನಾವು ಅವ್ರಿಗೆ ಏನೇನು ಬೇಕೋ ಅದು ಕೊಟ್ಟರೆ ಸಾಕಾಗಲ್ಲ. ಅವರಿಗಿರುವ ತೊಂದರೆ ತೊಡಕುಗಳನ್ನು ಕೂಡ ನಿವಾರಿಸಬೇಕು. ಅವರು ಕೆಟ್ಟ ದಾರಿಯನ್ನು ಹಿಡಿಬಾರ್ದು ಅನ್ನೋದು ಕೂಡ ತಂದೆ ತಾಯಿಗಳ ಮನಸ್ಸಲ್ಲಿ ಇರಬೇಕು. ಮಕ್ಕಳು ಕೆಟ್ಟ ದಾರಿಯನ್ನು ಹಿಡಿತಾ ಇದ್ದಾರೆ ಅನ್ನುವ ಸುಳಿವು ಸಿಕ್ಕಾಗ ತಂದೆ ತಾಯಿಗಳು ಸರಿಯಾದ ಕ್ರಮವನ್ನು ಸರಿಯಾದ ಸಮಯಕ್ಕೆ ತಗೋಬೇಕು ಮತ್ತು ಅವರನ್ನು ಸರಿ ದಾರಿಗೆ ತರಬೇಕು. ಇದು ತಂದೆ ತಾಯಿಯರ ಜವಾಬ್ದಾರಿ. ಕೇವಲ ಜನ್ಮವನ್ನು ಕೊಟ್ಟರೆ ಸಾಲದು. ಆ ಮಕ್ಕಳು ಸರಿಯಾದ ದಾರಿಯಲ್ಲಿ ಭಗವಂತನ ಭಕ್ತಿಯ ಮಾರ್ಗದಲ್ಲಿ ಅವರು ಪ್ರಗತಿಯನ್ನು ಹೊಂದುತ್ತಾ ಇದ್ದಾರೆ ಅನ್ನುವುದು ಕೂಡ ತಂದೆ ತಾಯಿಗಳ ಜವಾಬ್ದಾರಿಯಾಗಿರುತ್ತೆ. ಅದಕ್ಕೆ ಭಾಗವತದ 5ನೇ ಸ್ಕಂದದಲ್ಲಿ ಋಷಭದೇವರು ಹೇಳ್ತಾರೆ, ಒಬ್ಬರು ತಂದೆ ತಾಯಿಗಳು ಆಗಬಾರದು. ಅವರು ತಮ್ಮ ಮಕ್ಕಳಿಗೆ ಭಗವದ್ಧಾಮದ ಹಾದಿಯನ್ನು ತೋರಿಸೋಕ್ಕೋಸ್ಕರ ಅವರಿಗೆ ಅರ್ಹತೆ ಇಲ್ಲ ಅಂದರೆ ಅವರು ತಂದೆ ತಾಯಿನೇ ಆಗಬಾರದು ಅಂತ ಹೇಳ್ತಾರೆ 5ನೇ ಸ್ಕಂದದಲ್ಲಿ. ಯಾರು ತಮ್ಮ ಮಕ್ಕಳಿಗೆ ಭಗವದ್ಭಕ್ತಿಯ ಮಾರ್ಗವನ್ನು ಬೋಧಿಸೋದಿಲ್ಲವೋ ಅವರು ತಂದೆ ತಾಯಿಗಳು ಆಗಬಾರದು ಅಂತ ಬಹಳ ಕಠಿಣವಾದ ಸ್ಟ್ರಾಂಗ್ ಸ್ಟೇಟ್ಮೆಂಟನ್ನು ಋಷಭದೇವರು ಹೇಳ್ತಾರೆ 5ನೇ ಸ್ಕಂದದಲ್ಲಿ. ಸೊ ಅದಕ್ಕೋಸ್ಕರ ಹೇಗೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಜೋಪಾನವಾಗಿ ಬೆಳೆಸ್ತಾರೋ, ಕೆಟ್ಟ ದಾರಿಯನ್ನು ಹಿಡಿಯೋಕ್ಕೆ ಬಿಡೋದಿಲ್ಲವೋ, ಅದೇ ರೀತಿ ಪರೀಕ್ಷಿತ್ ಮಹಾರಾಜನು ಕೂಡ ತನ್ನ ಸಾಮ್ರಾಜ್ಯದಲ್ಲಿ ತನ್ನ ಎಲ್ಲ ಪ್ರಜೆಗಳನ್ನು ಜೋಪಾನವಾಗಿ ನೋಡ್ಕೊಳ್ತಾ ಇದ್ದ. ಅವರು ಪಾಪ ಮಾರ್ಗದಲ್ಲಿ ನಡೆಯಬಾರ್ದು ಅನ್ನುವುದು ಪರೀಕ್ಷಿತ್ ಮಹಾರಾಜನ ಕಳಕಳಿಯಾಗಿತ್ತು. ಮತ್ತು ತನ್ನ ಸಾಮ್ರಾಜ್ಯದಲ್ಲಿ ಎಲ್ಲರೂ ಕೃಷ್ಣನ ಭಕ್ತರಾಗಬೇಕು ಅನ್ನೋದು ಪರೀಕ್ಷಿತ್ ಮಹಾರಾಜನ ಒಂದು ಮಹದಾಸೆ. ಅದಕ್ಕೋಸ್ಕರ ಆ ಪರೀಕ್ಷಿತ್ ಮಹಾರಾಜ ಕಾಲಗಳಲ್ಲಿ ಅನೇಕ ರೀತಿಯ ಸಂಕೀರ್ತನೆಗಳನ್ನು, ಹರಿನಾಮ ಸಂಕೀರ್ತನೆಗಳನ್ನು ಮತ್ತು ಪ್ರವಚನಗಳನ್ನೆಲ್ಲ ಏರ್ಪಾಡು ಮಾಡ್ತಾ ಇದ್ದ. ಹೀಗೆ ಅವನು ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಸೊ ಒಮ್ಮೆ ಏನಾಯಿತು, ಕಲಿಯ ಪ್ರವೇಶ ಆಯಿತು ಈ ಪ್ರಪಂಚಕ್ಕೆ. ಕಲಿಯ ಪ್ರವೇಶ ಆದಾಗ ಅವಾಗೇನಾಯಿತು ಅಂದರೆ ಪರೀಕ್ಷಿತ್ ಮಹಾರಾಜ ದೇಶವನ್ನು ಸುತ್ತಾಡೋಕ್ಕೆ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಎಲ್ಲ ಕಡೆಯಲ್ಲೂ
ಧರ್ಮ ಸರಿಯಾಗಿ ನಡೀತಾ ಇದೆಯಾ, ಎಲ್ಲರೂ ಪರಿಪಾಲಿಸ್ತಾ ಇದ್ದಾರಾ, ನನ್ನ ರಾಜ್ಯಭಾರದಲ್ಲಿ ಯಾರಿಗಾದರೂ ಏನಾದರೂ ಕೊರತೆ ಇದೆಯಾ ಅನ್ನೋದನ್ನು ನೋಡೋದಕ್ಕೋಸ್ಕರ ಪರೀಕ್ಷಿತ್ ಮಹಾರಾಜ ಸ್ವತಃ ತನ್ನ ರಾಜ್ಯವನ್ನೆಲ್ಲ ಸಂಚಾರ ಮಾಡ್ತಾ ಇದ್ದ. ಅಂದರೆ ಇಂದಿನ ಆಡಳಿತ ಮಾಡೋರು ಆ ಥರ ಮಾಡಲ್ವಲ್ಲ. ಹೀಗೆ ಅವರು 5 ವರ್ಷಕ್ಕೊಂದ್ಸರಿ ಓಟ್ ತಗೊಂಡು ಮಾಯ ಆಗೋಗ್ಬಿಡ್ತಾರಷ್ಟೇ. ಏನು ಮಾಡ್ತಾ ಇರ್ತಾರೆ ಅಂತ ಭಗವಂತನಿಗೆ ಗೊತ್ತು ಅಲ್ವಾ. ಆಮೇಲೆ 5 ವರ್ಷ ಆದಮೇಲೆ ಅವ್ರು ಕಾಣಿಸ್ಕೊಳ್ಳೋದು ಅಲ್ವಾ. ಆದರೆ ಪರೀಕ್ಷಿತ್ ಮಹಾರಾಜ ಆ ರೀತಿ ಅಲ್ಲ. ಪರೀಕ್ಷಿತ್ ಮಹಾರಾಜನಿಗೆ ಜವಾಬ್ದಾರಿ ಇತ್ತು. ರಾಜ ಪ್ರತ್ಯಕ್ಷ ದೇವಾಹ ಅಂತ ಹೇಳ್ತಾರೆ ಧರ್ಮಶಾಸ್ತ್ರಗಳಲ್ಲಿ. ಅಂದರೆ ರಾಜ ಅನ್ನುವನು ಭಗವಂತನ ಸಾಕ್ಷಾತ್ ಪ್ರತಿನಿಧಿಯಾಗಿರ್ತಾನೆ. ಭಗವಂತ ಹೇಳಿಕೊಟ್ಟ ಮಾರ್ಗದಲ್ಲೇ ಪ್ರಜೆಗಳನ್ನು ಅವನು ಪಾಲಿಸ್ತಾನೆ. ಇದು ನಿಜವಾದ ರಾಜನ ಅವನ ಲಕ್ಷಣ. ಸೊ ಅದಕ್ಕೋಸ್ಕರ ಅವನು ಸ್ವತಃ ರಾಜ್ಯದಲ್ಲೆಲ್ಲ ತಿರುಗಾಡಿಕೊಂಡು ಎಲ್ಲ ಸುಕ್ಷೇಮವಾಗಿದ್ದಾರಾ ಅಂತ ನೋಡ್ಕೊಳ್ತಾ ಇದ್ದಂತೆ. ಆಗ ಒಂದು ಸಾರಿ ಆ ರೀತಿ ಸಂಚಾರ ಮಾಡ್ತಾ ಇರುವಾಗ ಒಬ್ಬ ಶೂದ್ರ ಮನುಷ್ಯ ರಾಜನ ವೇಷವನ್ನು ಧರಿಸ್ಕೊಂಡು ಒಂದು ಹಸುವಿಗೆ ಅವನು ಹೊಡಿತಾ ಇರ್ತಾನೆ, ಚಾಟಿಯಲ್ಲಿ ಹೊಡಿತಾ ಇರ್ತಾನೆ, ಕೋಲಲ್ಲಿ. ಇದನ್ನು ನೋಡಿದ ತಕ್ಷಣ ಪರೀಕ್ಷಿತ್ ಮಹಾರಾಜನಿಗೆ ಬಹಳ ಕೋಪ ಬರುತ್ತೆ. ರಾಜನಿಗೆ ಕೋಪ ಬರಬೇಕು. ಯಾರ ಮೇಲೆ ಕೋಪ ಬರಬೇಕು? ಪಾಪ ಕಾರ್ಯಗಳಲ್ಲಿ ತೊಡಗಿರುವವರ ಮೇಲೆ ಕೋಪ ಬರಬೇಕು. ಯಾವಾಗ ಅವ್ಯವಸ್ಥೆ ಇದೆಯೋ ತನ್ನ ರಾಜ್ಯದಲ್ಲಿ, ಅದನ್ನು ನೋಡಿದಾಗ ರಾಜನಿಗೆ ಕೋಪ ಬರಬೇಕು. ಈಗ ಪಾಪ ಕಾರ್ಯಗಳು ನಡೀತಾ ಇದ್ದರೂ ಕೂಡ ರಾಜ ನೋಡಿ ಸುಮ್ಮನೆ ಇದ್ದರೆ ಏನು ಅರ್ಥ? ಅದಕ್ಕೇನು ಅರ್ಥ ಅಂದರೆ ಅವನು ಕೂಡ ಪಾಪಿಯೇ ಆಗಿರ್ತಾನೆ ಅಂತ ಅರ್ಥ. ಈಗ ನಮ್ಮ ಮುಂದೆ ನಮ್ಮ ಕಣ್ಣೆದುರಿಗೆ ಯಾವುದಾದ್ರೂ ಒಂದು ಪಾಪ ಕೆಲಸ ನಡೀತಾ ಇದ್ದರೆ ಅದನ್ನು ನೋಡಿಕೊಂಡು ನಾವು ಸುಮ್ಮನೆ ಇದ್ದರೆ ಅದರ ಅರ್ಥ ಏನು ಅಂದರೆ ನಾವು ಕೂಡ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದೇವೆ ಅಂತ ಅರ್ಥ. ನಾವು ಕೂಡ ಆ ಪಾಪ ಕಾರ್ಯದಲ್ಲಿ ಪಾಲಾಗಿದ್ದೇವೆ, ನನಗೆ ಒಪ್ಪಿತವಾಗಿದೆ, ನೀವು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆ ಅನ್ನುವುದು ಅದರ ಅರ್ಥ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ನೀವು ಮೌನವಾಗಿ ಇದ್ದರೆ ಅದರ ಅರ್ಥ ಏನು ಅಂದರೆ ನಿಮಗೆ ಸಮ್ಮತವಾಗಿದೆ ಆ ಕೆಲಸ, ಅವ್ರು ಮಾಡ್ತಾ ಇರೋದು ಸರಿ ಅಂತ ನೀವು ಒಪ್ಕೊಂಡಿದ್ದೀರಾ ಅಂತ ಅರ್ಥ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ಯಾರಾದರೂ ತಪ್ಪಾಗಿ ನಡ್ಕೊಂಡ್ರೆ ನಮ್ಮ ಕಣ್ಣೆದುರು ನಾವು ಅದನ್ನು ಪ್ರತಿಭಟಿಸಬೇಕು. ನಮಗೆ ಶಕ್ತಿ ಇಲ್ಲದೆ ಇರಬಹುದು, ಆದರೆ ಅಟ್ಲೀಸ್ಟ್ ಕಡೇ ಪಕ್ಷ ನಾವು ಅದರ ವಿರುದ್ಧ ಧ್ವನಿಯನ್ನಾದರೂ ನಾವು ಎತ್ತಬೇಕು. ನೀವು ಮಾಡ್ತಾ ಇರೋ ಕೆಲಸ ತಪ್ಪು ಅನ್ನೋದಾದರೂ ನಾವು ಹೇಳಬೇಕು. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಕಲಿಯುಗ ಪ್ರಭಾವ ಹೇಗಿದೆ ಅಂದರೆ, ನಮ್ಮ ಕಣ್ಣೆದುರೇ ಒಂದು ಪಾಪ ಕಾರ್ಯ ನಡೀತಾ ಇದ್ದರೂ ಕೂಡ ಅದನ್ನು ನಾವು ಅಲಕ್ಷ್ಯ ಮಾಡಿಬಿಡ್ತೇವೆ. ಇದು ನಮ್ಮದಲ್ಲಪ್ಪ, ನನಗಲ್ಲ ಇದು ಸೇರಿರೋದು, ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳ್ಕೊಂಡು ನಾವು ನಮ್ಮ ಕೆಲಸದಲ್ಲಿ ನಾವು ತಲ್ಲೀನರಾಗ್ಬಿಡ್ತೇವೆ. ಅದರ ಅರ್ಥ ಏನು ಅಂದರೆ, ನನಗೂ ಸಮ್ಮತವಾಗಿದೆ, ಈ ತಪ್ಪು ಕೆಲಸ ಮಾಡ್ತಾ ಇರೋದು ಸರಿಯಾಗಿದೆ ಅಂತ ಒಪ್ಕೊಂಡಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ, ನಿಮಗೂ ಕೂಡ ಆ ಪಾಪ ಕರ್ಮದಲ್ಲಿ ಭಾಗವನ್ನು ನೀವು ಕೂಡ ಅನುಭವಿಸಬೇಕಾಗುತ್ತೆ. ನೋಡಿ, ಅದು ಬಹಳ ಈ ಕರ್ಮ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕರ್ಮ ನಮಗೆ ಹೇಗೆ ಅಂಟುಕೊಳ್ಳುತ್ತೋ ಅನ್ನೋದು ಬಹಳ ಕಷ್ಟ, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಗಹನೋ ಕರ್ಮಣ ಗತಿಹಿ ಅಂತ ಹೇಳ್ತಾರೆ. ಅಂದರೆ ಈ ಕರ್ಮ ಹೇಗೆ ತನ್ನ ಕೆಲಸವನ್ನು ಮಾಡುತ್ತೆ, ಕರ್ಮ ನಮಗೆ ಹೇಗೆ ಅಂಟುಕೊಳ್ಳುತ್ತೆ ಅನ್ನೋದು ಬಹಳ ಗಹನವಾದ ವಿಚಾರ. ಅದಕ್ಕೋಸ್ಕರ ಭಗವಂತನ ಭಕ್ತರಾಗಿರುವವರು ತಮ್ಮ ಕಣ್ಣೆದುರು ಯಾವುದಾದರೂ ಪಾಪ ಕಾರ್ಯ ನಡೀತಾ ಇದ್ದರೆ ಅದರ ವಿರುದ್ಧ ಧ್ವನಿಯನ್ನಾದರೂ ಎತ್ತಬೇಕು. ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳು ಇದ್ದರೆ ಅದನ್ನು ಪ್ರತಿಭಟಿಸಬೇಕು, ಅದನ್ನು ತಡಿಬೇಕು. ಇದು ಭಗವಂತನ ಭಕ್ತನ ಲಕ್ಷಣ. ಅದಕ್ಕೋಸ್ಕರ ಪ್ರಭುಪಾದರು ಏನು ಮಾಡಿದ್ರು, ಪೂರ್ತಿ ಪ್ರಪಂಚದಲ್ಲಿ ಕಲಿ ಪ್ರಭಾವ ಹೆಚ್ಚಾಗಿ ಇದೆ. ಅದಕ್ಕೆ ಒಂದೇ ಒಂದು ಮಾರ್ಗ ಏನು ಅಂದರೆ, ಭಗವಂತನ ಭಕ್ತಿಯ ಕಡೆಗೆ ಜನರ ಮನಸ್ಸನ್ನು ಸೆಳಿಬೇಕು ಅನ್ನೋದು ಪ್ರಭುಪಾದರ ಇಚ್ಛೆ ಆಗಿತ್ತು. ಅದಕ್ಕೋಸ್ಕರ ತಮ್ಮ ಇಳಿ ವಯಸ್ಸಿನಲ್ಲಿ ಪ್ರಭುಪಾದರು ಅಮೇರಿಕಕ್ಕೆ ಪ್ರವಾಸ ಮಾಡ್ತಾರೆ. ಇದು ಭಗವಂತನ ನಿಜವಾದ ಗುಣ, ಭಗವಂತನ ಭಕ್ತರ ನಿಜವಾದ ಗುಣ. ಪರದುಃಖ ದುಃಖಿ,
ಯಾವಾಗ ಬೇರೆಯವರು ದುಃಖವನ್ನು ಅನುಭವಿಸ್ತಾ ಇದ್ದಾರೋ ಅದನ್ನು ನೋಡಿದ್ರೆ ಯಾರು ಮರುಗುತ್ತಾರೋ, ಯಾರು ದುಃಖವನ್ನು ಅನುಭವಿಸ್ತಾರೋ ಅವನು ನಿಜವಾದ ಭಗವಂತನ ಭಕ್ತ, ಪರದುಃಖ ದುಃಖಿ. ಆದರೆ ಈ ಕಲಿಯುಗದಲ್ಲಿ ನಾವು ನೋಡಿದಾಗ ಪರದುಃಖ ಸುಖಿಗಳೇ ಹೆಚ್ಚು. ಬೇರೆಯವರು ಕಷ್ಟಪಡ್ತಾ ಇದ್ದರೆ ಅದನ್ನು ನೋಡಿ ಸಂತೋಷ ಪಡುವವರೇ ಹೆಚ್ಚು. ಅಂಥವರು ಭಗವಂತನ ಭಕ್ತರಾಗಲು ಸಾಧ್ಯವೇ ಇಲ್ಲ. ಅದು ಭಗವಂತನ ಭಕ್ತರ ಲಕ್ಷಣ ಅಲ್ಲ. ಇನ್ನೊಬ್ಬರು ಕಷ್ಟಪಡ್ತಾ ಇದ್ದಾರೆ ಅಂದರೆ ನೋಡಿದಾಗ ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋದು ಭಗವಂತನ ಭಕ್ತನ ಮನಸ್ಸಿಗೆ ಬರಬೇಕು. ಯಾವ ರೀತಿಯ ಸಹಾಯ? ಧನ ಸಹಾಯನ? ಧನ ಸಹಾಯಕ್ಕೆ ಎಲ್ಲ ಕಷ್ಟಗಳು ಪಾರಾಗಕ್ಕೆ ಸಾಧ್ಯ ಇಲ್ಲ. ನಿಜವಾದ ಸಹಾಯ ಏನು ಅಂದರೆ ಬೇರೊಬ್ಬರನ್ನು ಕೃಷ್ಣನ ಕಡೆಗೆ ಬರುವಂತೆ ಮಾಡುವುದು, ಭಗವಂತನ ಭಕ್ತಿ ಸೇವೆಯ ಪ್ರಚಾರ ಮಾಡುವುದು, ಅದು ನಿಜವಾದ ಸಹಾಯ. ಯಾಕೆಂದರೆ ಪ್ರತಿಯೊಬ್ಬರೂ ಯಾವ ಕಾರಣಕ್ಕಾಗಿ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಈ ಪ್ರಪಂಚದಲ್ಲಿ ಅಂದರೆ ಹೇಳ್ತಾರೆ ಶಾಸ್ತ್ರಗಳಲ್ಲಿ, ಕೃಷ್ಣ ಬಹಿರ್ಮುಖ ಜೀವ. ಭಗವಂತನ ಕಡೆಯಿಂದ ನಮ್ಮ ಮುಖವನ್ನು ನಾವು ಸರಿಸ್ಕೊಂಡ್ಬಿಟ್ಟಿದ್ದೇವೆ. ಭಗವಂತನ ಕಡೆಗೆ ನಾವು ಮುಖ ಮಾಡಿ ನೋಡ್ತಾ ಇಲ್ಲ. ಅಂದರೆ ಭಗವಂತನನ್ನು ಮರೆತು ಹೋಗಿಬಿಟ್ಟಿದ್ದೇವೆ. ಭಗವಂತನ ಮರವಿನಿಂದ ನಾವು ಪಾಪ ಕಾರ್ಯಗಳಲ್ಲಿ ಮಗ್ನರಾಗಿದ್ದೇವೆ. ಆ ಪಾಪ ಕಾರ್ಯಗಳ ಪರಿಣಾಮವಾಗಿ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ಸೊ ಭಗವಂತನ ಮರೆವು ಪಾಪ ಕಾರ್ಯಗಳಿಗೆ ಕಾರಣ. ಆ ಪಾಪ ಕಾರ್ಯಗಳು ನಮ್ಮ ಕಷ್ಟಗಳಿಗೆ ಕಾರಣ. ಸೊ ಈ ಕಷ್ಟಗಳಿಂದ ಹೇಗೆ ಪಾರು ಮಾಡಬಹುದು ಅಂದರೆ ಭಗವಂತನನ್ನು ಸದಾ ಸ್ಮರಿಸಬೇಕು ಅಂತ ನಾವು ಬೇರೆಯವರಿಗೆ ಹೇಳ್ಕೊಡ್ಬೇಕು. ಈ ಇಸ್ಕಾನ್ ಸಂಸ್ಥೆ ಪ್ರಭುಪಾದರು ಏಕೆ ಸ್ಥಾಪಿಸಿದ್ರು ಅಂದರೆ ಇದೇ ಕಾರಣಕ್ಕೋಸ್ಕರ. ಹೇಗೆ ಭಗವಂತನ ಸ್ಮರಣೆಯನ್ನು ಎಲ್ಲರಿಗೂ ಉಂಟು ಮಾಡುವ ಹಾಗೆ ಮಾಡೋದು ಅನ್ನೋದು ಈ ಇಸ್ಕಾನ್ ಸಂಸ್ಥೆಯ ಗುರಿ. ಸದಾ ಭಗವಂತನ ನಾಮಸ್ಮರಣೆಯಲ್ಲೇ ಇರಬೇಕು ಭಕ್ತರು, ಪ್ರಚಾರ ಮಾಡುವವರು. ಮತ್ತು ಬೇರೆಯವ್ರಿಗೂ ಕೂಡ ಆ ನಾಮಸ್ಮರಣೆಯನ್ನು ಮಾಡೋಕ್ಕೆ ಹೇಳಬೇಕು. ಅದು ನಿಜವಾದ ಜನಸೇವೆ. ಸೊ ಈ ಪರೀಕ್ಷಿತ್ ಮಹಾರಾಜರು ಆ ಶೂದ್ರ ವೇಷಧಾರಿ, ಆ ರಾಜವೇಷಧಾರಿಯಾದ ಶೂದ್ರನನ್ನು ನೋಡಿ ಬಹಳ ಸಿಟ್ಟು ಮಾಡ್ಕೊಳ್ತಾರೆ, ಬಹಳ ಕೋಪ ಮಾಡ್ಕೊಳ್ತಾರೆ. ತಕ್ಷಣ ತಮ್ಮ ರಥದಿಂದ ಇಳಿದು ಬರ್ತಾರೆ. ಅವರು ಪಪ್ರಚ್ಛ ರಥಮಾರೂಢ, ಅವರು ರಥದಲ್ಲಿ ಕುಳಿತಿರ್ತಾರೆ. ಎಂತಹ ರಥ ಪರೀಕ್ಷಿತ್ ಮಹಾರಾಜರದು ಅಂದರೆ ಕಾರ್ತಸ್ವರ ಪರಿಚ್ಛಿದಂ, ಅಂದರೆ ಅದು ಚಿನ್ನದ ಹೊದಿಕೆಯನ್ನು ಹೊಂದಿದ್ದ ರಥ. ಅದು ಚಿನ್ನದಿಂದ ಮಾಡಲ್ಪಟ್ಟ ರಥ. ಅಂದರೆ ಎಂತಹ ವೈಭೋಗ ಐಶ್ವರ್ಯಗಳು ಇದ್ದವು ಪರೀಕ್ಷಿತ್ ಮಹಾರಾಜನ ಆಡಳಿತ ಕಾಲದಲ್ಲಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಂದರೆ ಈಗ ನಾವು ಯಾವುದಾದ್ರೂ ಒಂದು ಕಾರನ್ನು ನೋಡಿದ್ರೆ, ಇಂಪೋರ್ಟೆಡ್ ಕಾರನ್ನು ನೋಡಿದ್ರೆ ನಾವು ಬೆಕ್ಕಸ ಬೆರಗಾಗ್ತೇವೆ, ಇಂಥ ಕಾರಲ್ಲಿ ಓಡಾಡ್ತಾ ಇದ್ದಾರಲ್ಲ ಅಂತ. ಆದರೆ ಪರೀಕ್ಷಿತ್ ಮಹಾರಾಜನ ಕಾರ್ ಹೇಗಿತ್ತು? ಅದು ಚಿನ್ನದಿಂದ ಮಾಡಲ್ಪಟ್ಟಿತ್ತು. ಅದು ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡ್ರೆ ಭಗವಂತನೇ ಭಕ್ತರಿಗೆ ಎಲ್ಲ ರೀತಿಯ ಐಶ್ವರ್ಯಗಳನ್ನು ಕೊಡ್ತಾನೆ. ಈ ಪ್ರಪಂಚದಲ್ಲಿ ಅನೇಕ ಜನರು ನಾವು ಸಂತೋಷ ಪಡಬೇಕಾದ್ರೆ ನಮಗೆ ಐಶ್ವರ್ಯಗಳು ಸಿಗಬೇಕು ಅಂತ ಬಹಳ ಕಷ್ಟಪಡ್ತಾರೆ ಅಲ್ವಾ? ಐಶ್ವರ್ಯ, ಧನ ಒಂದು ಸಿಕ್ಕಿದ್ರೆ ಸಾಕು, ನಾವೆಲ್ಲ ಸಂತೋಷವಾಗಿರಬಹುದು ಅಂತ ಜನರು ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ಬಹಳ ಕಷ್ಟಗಳನ್ನು ಅನುಭವಿಸ್ತಾರೆ. ಆದರೂ ಕೂಡ ಅವರಿಗೆ ಸಮಾಧಾನಪೂರ್ವಕವಾಗಿ ಅವರಿಗೆ ಬೇಕಾದಷ್ಟು ಹಣ ಧನ ಸಿಗೋದಿಲ್ಲ. ಆದರೆ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಚೆನ್ನಾಗಿ ತೊಡಗಿಕೊಂಡ್ರೆ, ಭಗವಂತ ಲಕ್ಷ್ಮೀಪತಿ ಅಲ್ವಾ? ಲಕ್ಷ್ಮೀಪತಿ ಒಲಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಗೆ ಕೊರತೆಯೇ ಇರೋದಿಲ್ಲ ಅಲ್ವಾ? ಈ ಸೀಕ್ರೆಟು ಎಲ್ಲರಿಗೂ ಗೊತ್ತಿಲ್ಲ. ಪ್ರಭುಪಾದರು ಹೇಳ್ತಾರೆ, ನೀವು ಲಕ್ಷ್ಮಿಯ ಹಿಂದೆ ಓಡಬೇಡಿ, ಲಕ್ಷ್ಮೀಪತಿಯಾದ ಕೃಷ್ಣನ ಹಿಂದೆ ಓಡಿ, ಆಗ ಲಕ್ಷ್ಮಿ ತನ್ನ ತಾನೇ ನಿಮ್ಮ ಮನೆಗೂ ಬರ್ತಾಳೆ. ಇದು ಸೀಕ್ರೆಟ್. ಆದರೆ ಇದನ್ನು ತಿಳಿದೇ ಇರುವವರು ಏನು ಮಾಡ್ತಾರೆ? ಲಕ್ಷ್ಮಿ ಬೇಕು, ಲಕ್ಷ್ಮಿ ಕಟಾಕ್ಷ ಆಗಬೇಕು ನನಗೆ ಅಂತ ಬಹಳ ಕಷ್ಟವನ್ನು ಪಡ್ತಾರೆ. ಆದರೆ ಅವರಿಗೆ ಲಕ್ಷ್ಮಿನೂ ಸಿಗೋದಿಲ್ಲ, ಕೃಷ್ಣನ ಭಕ್ತಿಯೂ ಸಿಗೋದಿಲ್ಲ. ಈ ರೀತಿ ಎರಡು ರೀತಿಯಲ್ಲೂ ಅವರು ಕಷ್ಟವನ್ನು ಅನುಭವಿಸಿ ಜೀವನದ ಗುರಿಯನ್ನು ಕೂಡ ಮುಟ್ಟೋದಿಲ್ಲ. ಭಗವಂತ ಹೇಳ್ತಾನೆ 9ನೇ ಅಧ್ಯಾಯದಲ್ಲಿ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದರ ಅರ್ಥ ಏನು ಅಂದರೆ ಭಗವಂತ ಹೇಳ್ತಾನೆ, ಯಾರು ಅನ್ಯ ವಿಷಯಗಳಿಗೆ ತಲೆಯನ್ನು ಕೊಡದೆ, ಮನಸ್ಸನ್ನು ಇಡದೆ
ಸದಾ ನನ್ನಲ್ಲೇ ತಮ್ಮ ಮನಸ್ಸನ್ನು ಇಟ್ಟು ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೋ ಅಂಥವರಿಗೆ ನಾನು ಯೋಗಕ್ಷೇಮವನ್ನು ಉಂಟು ಮಾಡ್ತೇನೆ. ಯೋಗಕ್ಷೇಮ ಅಂದರೆ ಏನು? ಯೋಗ ಅಂದರೆ ಯಾವುದು ನಮ್ಮಲ್ಲಿಲ್ಲವೋ ನಮ್ಮ ಕೊರತೆಗಳನ್ನು ನೀಗಿಸ್ತಾನೆ ಭಗವಂತ. ಮತ್ತು ಕ್ಷೇಮ ಅಂದರೆ ನಿಮ್ಮಲ್ಲಿರುವ ಸಿರಿ ಸಂಪತ್ತುಗಳನ್ನು ಕಾಪಾಡ್ತಾನೆ. ಇದು ಇದರ ಅರ್ಥ. ಯೋಗ ಮತ್ತು ಕ್ಷೇಮ. ನಮಗೆ ಏನು ಬೇಕಾಗಿದೆಯೋ ಅದನ್ನು ಭಗವಂತ ಕೊಡ್ತಾನೆ ಕಾಲಕ್ಕೆ ಸರಿಯಾಗಿ, ಮತ್ತು ನಮ್ಮಲ್ಲಿ ಏನಿದೆಯೋ ಅದನ್ನು ಕೂಡ ಕಾಪಾಡ್ತಾನೆ. ಇದು ಯೋಗಕ್ಷೇಮ ಅಂದರೆ. ಸೊ ಭಗವಂತನ ಭಕ್ತಿ ಸೇವೆಯಲ್ಲಿ ಯಾರು ದೃಢ ಮನಸ್ಕರಾಗಿ ತೊಡಗಿಕೊಂಡಿರ್ತಾರೋ ಅವರಿಗೆ ಯಾವ ರೀತಿಯ ಕೊರತೆಗಳು ಇರೋದಿಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಪ್ರಭುಪಾದರು ಇದನ್ನು ಉದಾಹರಣೆ ಸಹಿತವಾಗಿ ಸ್ಥಾಪಿಸಿದ್ದಾರೆ. ಪ್ರಪಂಚದಾದ್ಯಂತ ಪ್ರಭುಪಾದರು ಇಸ್ಕಾನ್ ಸಂಸ್ಥೆಗಳನ್ನು, ಇಸ್ಕಾನ್ ದೇವಸ್ಥಾನಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಇರುವ ಭಕ್ತರು ಎಲ್ಲವನ್ನ ಬಿಟ್ಟು ಭಗವಂತನ ಸೇವೆಗಾಗಿ ಬಂದಿರ್ತಾರೆ. ಅವರಿಗಾಗಿ ಅವರು ಯಾವುದೋ ಕೆಲಸ ಮಾಡೋದಿಲ್ಲ, ಹಣವನ್ನು ಸಂಪಾದಿಸೋದಿಲ್ಲ. ಆದರೂ ಕೂಡ ಎಲ್ಲ ಇಸ್ಕಾನ್ ದೇವಸ್ಥಾನಗಳಲ್ಲಿ ಲಕ್ಷ್ಮಿಯ ಹಣದ ಕೊರತೆ ಇಲ್ಲ. ನೋಡಿ, ಇದು ಒಂದು ಉದಾಹರಣೆಯ ಸಹಿತವಾಗಿ ಪ್ರಭುಪಾದರು ಇದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟೋ ಜನ ನಾವು ಕೋಟ್ಯಾಧಿಪತಿಗಳಾಗಬೇಕು, ಲಕ್ಷಾಧಿಪತಿಗಳಾಗಬೇಕು ಅಂತ ತುಂಬ ದುಡಿತಾರೆ. ಆದರೂ ಕೂಡ ಅವರು ಕೋಟ್ಯಾಧಿಪತಿಗಳು, ಲಕ್ಷಾಧಿಪತಿಗಳು ಆಗದೇನೆ ಅವರು ಸಾಯ್ತಾರೆ ಅಲ್ವಾ? ಆದರೆ ಈ ಇಸ್ಕಾನ್ ದೇವಸ್ಥಾನಗಳಲ್ಲಿ ಭಕ್ತರು ಸರಿಯಾದ ರೀತಿಯಲ್ಲಿ ಪ್ರಭುಪಾದರ ಆದೇಶದ ಅನುಸಾರ ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರಲ್ವಾ, ಆ ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ಪ್ರತಿ ದಿವಸ ಅಕ್ಷಯ ಪಾತ್ರೆಯ ನಮ್ಮ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ಮಕ್ಕಳಿಗೆ ಅನ್ನವನ್ನು ನಾವು ನಮ್ಮ ದೇವಸ್ಥಾನದಿಂದ ಕಳಿಸ್ತಾ ಇದ್ದೇವೆ. ಸೊ ಯಾರಿಂದ ಇದು ಸಾಧ್ಯ? ಇದು ಭಗವಂತನ ಆಶೀರ್ವಾದದಿಂದ. ಇದು ಅನನ್ಯಾಶ್ಚಿಂತಯಂತೋ ಮಾಂ, ಈ ಶ್ಲೋಕಕ್ಕೆ ಉದಾಹರಣೆ ಇದು. ಸೊ ಅದಕ್ಕೋಸ್ಕರ ಲಕ್ಷ್ಮಿಯ ಹಿಂದೆ ಓಡಬಾರ್ದು ನಾವು, ಲಕ್ಷ್ಮೀಪತಿಯಾದ ಕೃಷ್ಣನ ಹಿಂದೆ ಓಡಬೇಕು. ಆ ಕೃಷ್ಣನನ್ನು ನಾವು ಹಿಡ್ಕೊಂಡ್ರೆ, ಕೃಷ್ಣ ನಮ್ಮ ಮನೆಯಲ್ಲಿದ್ದರೆ ಲಕ್ಷ್ಮಿ ತಂತಾನೆ ಬರ್ತಾಳೆ. ಸೊ ಇದು ಮುಖ್ಯವಾದದ್ದು. ಸೊ ಇಲ್ಲಿ ಕಾರ್ತಸ್ವರ ಪರಿಚ್ಛಿದಂ, ಇದು ಅಂದರೆ ಪರೀಕ್ಷಿತ್ ಮಹಾರಾಜನ ರಥ ಚಿನ್ನದ ಹೊದಿಕೆಯನ್ನು ಹೊಂದಿತ್ತು. ಅದು ಅವನ ಐಶ್ವರ್ಯಗಳ ಪ್ರತೀಕವಾಗಿದ್ದೆ. ಮತ್ತು ಪರೀಕ್ಷಿತ್ ಮಹಾರಾಜ ಶೂದ್ರನನ್ನು ನೋಡ್ತಾನೆ. ಅವನು ಪಾಪ ಕಾರ್ಯದಲ್ಲಿ ತೊಡಕೊಂಡಿರ್ತಾನಲ್ವ. ಏನು ಅವನು ಮಾಡ್ತಾ ಇರುವ ಪಾಪ? ಹಸುವನ್ನು ಹೊಡಿತಾ ಇದ್ದಾನೆ. ಈ ಒಂದೇ ಗೋ ಮಾತರಂ ಅಂತ ನಮ್ಮ ವೇದಗಳಲ್ಲಿ ಹೇಳಿದ್ದಾರೆ. ಗೋವು ಕೂಡ ನಮಗೆ ತಾಯಿಯ ಸಮಾನ. ಯಾಕೆ ಅಂದರೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ತಾಯಿಯ ಹಾಲನ್ನು ಕುಡಿತೇವೆ. ನಾವು ದೊಡ್ಡವರಾಗ್ತಾ ಇರುವಾಗ ಹಸುವಿನ ಹಾಲನ್ನು ಕುಡಿತೇವೆ. ಆ ಹಸುವಿನ ಹಾಲು ಎಷ್ಟು ಮುಖ್ಯ ಅಂದರೆ ಪ್ರಭುಪಾದರು ಒಂದು ಹೇಳ್ತಾರೆ, ವೇದಗಳಿಂದ ಹೇಳ್ತಾರೆ. ಏನಂದರೆ, ನಾವು ಹಸುವಿನ ಹಾಲನ್ನು ಕುಡಿದರೆ ನಮ್ಮ ಮೆದುಳಿನಲ್ಲಿರುವ ಎಲ್ಲ ನಮ್ಮ ಮೆದುಳು ಬಹಳ ಬಲ ಹೊಂದುತ್ತೆ. ಮತ್ತು ನಾವು ಈ ವೇದಗಳ ಅಧ್ಯಯನದಲ್ಲಿ ತೊಡಗೋಕ್ಕೆ ಮತ್ತು ನಮ್ಮ ಬುದ್ಧಿವರ್ಧನೆಗೆ ಅದು ಕಾರಣವಾಗುತ್ತೆ. ಸೊ ಅದಕ್ಕೋಸ್ಕರ ಹಸುವಿನ ಹಾಲು ಬಹಳ ಶ್ರೇಷ್ಠ. ಅಂತಹ ಹಸುವಿನ ಹಾಲನ್ನು ನಾವು ಕುಡಿತೇವಲ್ವಾ, ಅದಕ್ಕೋಸ್ಕರ ಹಸು ಕೂಡ ನಮಗೆ ತಾಯಿಯ ಸ್ವರೂಪ. ಆ ಹಸುವಿನಲ್ಲಿ ಎಲ್ಲ 33 ಕೋಟಿ ದೇವತೆಗಳ ವಾಸ ಇರುತ್ತೆ. ಅದು ಹಸುವಿನ ಶ್ರೇಷ್ಠತೆಗೆ ನಮಗೆ ಗೊತ್ತಾಗ್ತಾ ಇರುವ ಒಂದು ವೇದಗಳಿಂದ ಗೊತ್ತಾಗ್ತಾ ಇರುವ ಒಂದು ಮಾತು. ಅಂತಹ ಹಸುವನ್ನು ಹಿಡ್ಕೊಂಡು ಈ ಶೂದ್ರನಾದಂತಹ ರಾಜನ ವೇಷವನ್ನು ಧರಿಸಿಕೊಂಡಿರುವಂತಹ ಶೂದ್ರ ಮನುಷ್ಯ ಏನು ಮಾಡ್ತಾನೆ ಅಂದರೆ ಅದಕ್ಕೆ ಹೊಡಿತಾ ಇರ್ತಾನೆ. ಅದು ನಿಜವಾಗ್ಲೂ ಅಕ್ಷಮ್ಯವಾದ ಅಪರಾಧ. ಅದನ್ನು ನೋಡಿದ ತಕ್ಷಣ, ಅಪರಾಧವನ್ನು ನೋಡಿದ ತಕ್ಷಣ ಪರೀಕ್ಷಿತ್ ಮಹಾರಾಜನಿಗೆ ಕೋಪ ಬರುತ್ತೆ. ನಾವು ಕೋಪ ಅನ್ನೋದು ಕೆಟ್ಟದ್ದು ಅಂತ ನಾವು ಅಂದ್ಕೊಂಡಿರ್ತೇವೆ, ಆದರೆ ಅಲ್ಲ. ಸರಿಯಾದ ಕಾರಣಕ್ಕಾಗಿ ನಾವು ಕೋಪವನ್ನು ಮಾಡಿಕೊಂಡು ಅಂತಹ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇರುವವರ ವಿರುದ್ಧ ಕ್ರಮವನ್ನು ಕೈಗೊಂಡರೆ ಅದು ನಿಜವಾದ ಸಾತ್ವಿಕವಾದ ಕೋಪವೇ. ಒಂದು ಸುಭಾಷಿತದ ಮಾತಿದೆ. ಏನಂದರೆ,
ಯಾವ ಮಕ್ಕಳ ವಿರುದ್ಧ ಮಕ್ಕಳು ಕೆಟ್ಟ ಕಾರ್ಯವನ್ನು ಮಾಡ್ತಾ ಇರುವಾಗ ತಂದೆ ತಾಯಿಗಳು ಕೋಪಗೊಂಡು ಅವರನ್ನು ಗದರಿಸ್ತಾರೋ, ಶಿಕ್ಷೆ ಮಾಡ್ತಾರೋ, ಅಥವಾ ಶಿಷ್ಯರು ತಪ್ಪು ಮಾಡ್ತಾ ಇರುವಾಗ ಗುರುಗಳು ಕೋಪದಿಂದ ಅವರನ್ನು ತಿದ್ದುತ್ತಾರೋ, ಅಥವಾ ಚಿನ್ನವನ್ನು ಬೆಂಕಿಯಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಹೊಳೆಯುವಂತೆ ಮಾಡ್ತಾರೋ ಅಂಥವರಿಗೆ ಲೋಕದಲ್ಲೆಲ್ಲ ಮನ್ನಣೆ ಇದೆ. ಲೋಕದಲ್ಲಿ ನಾವು ಮನ್ನಣೆ ಪಡಿಬೇಕು ಅಂದರೆ ಏನಾಗಬೇಕು ಅಂದರೆ ನಮ್ಮ ಗುರುಗಳಿಂದ ಬಯಸ್ಕೋಬೇಕು. ಯಾರು ನಮಗೆ ಬುದ್ಧಿ ಮಾತನ್ನು ಹೇಳ್ತಾರೋ ಅವರು ನಮಗೆ ಒಳ್ಳೆಯದನ್ನೇ ಮಾಡೋದು. ಓ ನೀನೆಲ್ಲ ಚೆನ್ನಾಗಿದೆಯಪ್ಪ, ನೀನು ಮಾಡ್ತಾ ಇರೋದೆಲ್ಲ ಸರಿ, ನೀನೇ ಮಂತ್ರಿ, ನೀನೇ ರಾಜ ಅಂತ ಹೇಳೋರು ಅವರ ಮಾತನ್ನು ಕೇಳಿದ್ರೆ ನಮಗೆ ಸಂತೋಷ ಆಗುತ್ತೆ ತಾತ್ಕಾಲಿಕವಾಗಿ, ಆದರೆ ಅದು ನಮಗೆ ಒಳ್ಳೆಯದನ್ನು ಮಾಡುವಂಥ ಮಾತುಗಳು ಅಲ್ಲ ಅಲ್ವಾ. ಬೈದು ಹೇಳಿದ್ರು ಒಳ್ಳೆಯದನ್ನೇ ಹೇಳ್ತಾರೆ ಯಾರು? ತಂದೆ ತಾಯಿಗಳು, ಗುರುಗಳು. ಹೇಗೆ ಅಂದರೆ ಆ ಚಿನ್ನವನ್ನು ಸ್ಫುಟಕ್ಕೆ ಇಟ್ಟಾಗ, ಅದನ್ನು ನಾವು ಕರಗಿಸಿದಾಗ ಅದರಲ್ಲಿರುವ ಎಲ್ಲ ಕೊಳಕು ಹೋಗಿ ಅದು ಇನ್ನೂ ಪ್ರಜ್ವಲವಾಗಿ ಬೆಳಗುತ್ತಲ್ವಾ. ಆ ಚಿನ್ನ ಹೇಗೆ ಸ್ಫುಟಕ್ಕಿಟ್ಟ ಚಿನ್ನದ ಹಾಗೆ ಅದು ಹೊಳೆಯುತ್ತಲ್ವಾ, ಆ ರೀತಿ ನಮಗೆ ಗುರುಗಳ ಬುದ್ಧಿ ಮಾತುಗಳು ಆ ರೀತಿ ಇರುತ್ತೆ. ಸೊ ಅದು ಸಾತ್ವಿಕ ಕೋಪ ಅಂದರೆ ಒಳ್ಳೆಯ ಕಾರಣಕ್ಕೋಸ್ಕರ ಕೋಪ ಮಾಡಿಕೊಂಡು ಇನ್ನೊಬ್ಬರನ್ನು ಸರಿಯಾದ ದಾರಿಗೆ ತರ್ತಾರಲ್ವ, ಅದು ಸಾತ್ವಿಕವಾದ ಕೋಪ. ಸೊ ಈ ಪರೀಕ್ಷಿತ್ ಮಹಾರಾಜನದು ಸಾತ್ವಿಕವಾದ ಕೋಪ. ಅವನು ಕೋಪಗೊಂಡು ಏನು ಮಾಡ್ದ? ಅವನು ಮೇಘ ಗಂಭೀರಯ ವಾಚ ಅಂದರೆ ಮಾತನ್ನು ಆಡ್ದ. ಅವನ ಮಾತು ಹೇಗಿತ್ತು? ಮೇಘ ಗಂಭೀರದಂತೆ ಇತ್ತು. ಅಂದರೆ ಮೇಘ ಅಂದರೆ ಏನು? ಮೋಡಗಳು. ಮಳೆಗಾಲದಲ್ಲಿ ಮೋಡಗಳು ಗರ್ಜಿಸುತ್ತಲ್ವಾ, ಅದನ್ನೇನಂತಾರೆ ನಾವು? ಗುಡುಗು. ಆ ಗುಡುಗು ಶಬ್ದ ಕೇಳಿಸಿದಾಗ ಒಂದು ಕೆಲವು ಕ್ಷಣಗಳು ಬೇರೆ ಯಾವ ಶಬ್ದಗಳು ನಮಗೆ ಕೇಳಿಸೋದಿಲ್ಲ ಅಲ್ವಾ. ಗುಡುಗು ಬಂದಾಗ ಎಲ್ಲರ ಗಮನ ಗುಡುಗಿಕ್ಕೆ ಹೋಗುತ್ತೆ, ಆ ಶಬ್ದಕ್ಕೆ ಹೋಗುತ್ತೆ. ಅಂದರೆ ರಾಜ ಮಾತಾಡ್ತಾ ಇರುವಾಗ ಅವನ ಗಾಂಭೀರ್ಯ ಹೇಗಿರಬೇಕು ಅಂದರೆ ಅವನು ಮೇಘ ಗಂಭೀರದಂತೆ ಗರ್ಜಿಸಬೇಕಂತೆ. ಆಗ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇರೋರು ಅವರಿಗೆ ಮನದಟ್ಟಾಗುತ್ತೆ. ಓ ರಾಜ ಕೋಪಗೊಂಡಿದ್ದಾನೆ, ರಾಜನ ನಮ್ಮ ಮೇಲೆ ಕೋಪಗೊಂಡ್ರೆ ಅವನು ನಮಗೆ ಶಿಕ್ಷೆ ಕೂಡ ಕೊಡಬಹುದು. ಸೊ ಅದಕ್ಕೋಸ್ಕರ ನಾವು ಇವಾಗ ಅಲರ್ಟ್ ಆಗಿಬಿಡಬೇಕು ಅಂತ ಅವರಿಗೆ ಮನಸ್ಸು ಬರುತ್ತೆ. ಅದಕ್ಕೆ ಯಾವಾಗ ರಾಜ ಅಂತಹ ಮೇಘ ಗಂಭೀರವಾದ ಧ್ವನಿಯಲ್ಲಿ ಗರ್ಜಿಸಬಹುದು ಅಂದರೆ ಆ ರಾಜನೇ ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದರೆ ಮಾತ್ರ ಬೇರೆಯವರು ತಪ್ಪು ಮಾಡಿದಾಗ ಅವನು ಹೇಳೋಕ್ಕೆ ಸಾಧ್ಯ ಅಲ್ವಾ. ಈಗ ನಾವೇ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಇವಾಗ ಮಕ್ಕಳು ಏನೋ ಒಂದು ಸುಳ್ಳು ಹೇಳ್ತಾರೆ ಅಂತ ಇಟ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ, ಓ ನನ್ನ ಮಗ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಆಗ ನೀವು ಅವನಿಗೆ ಹೇಳ್ತೀರಿ, ಸುಳ್ಳು ಹೇಳಬಾರ್ದು, ಇದು ಕೆಟ್ಟ ಬುದ್ಧಿ, ಸುಳ್ಳು ಹೇಳಲೇಬಾರ್ದು, ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಅಂತ ನಾವು ಬುದ್ಧಿ ಮಾತನ್ನು ಗದರಿಸಿ ಹೇಳ್ತೀವಿ. ಆದರೆ ಇನ್ನೊಂದು ದಿವಸ ಆ ಮಗನೇ ನೀವು ಸುಳ್ಳು ಹೇಳೋದನ್ನು ಕಂಡು, ಏನಪ್ಪ ಅವತ್ತು ನೀವು ಸುಳ್ಳು ಹೇಳಬಾರ್ದು ಅಂತ ಹೇಳಿದ್ರಿ, ಇವತ್ತು ನೀವೇ ಸುಳ್ಳು ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿಬಿಟ್ರೆ ಅವಾಗ ಏನಾಗುತ್ತೆ ಅವಾಗ? ನಮಗೆ ಒಂದು ರೀತಿ ಮುಜುಗರ ಆಗುತ್ತೆ, ಸಂಕೋಚ ಆಗುತ್ತೆ, ನಾಚಿಕೆ ಆಗುತ್ತೆ ಅಲ್ವಾ. ಇನ್ನೊಂದು ಸರಿ ನೀವು ನಿಮ್ಮ ಮಗನಿಗೆ ಸುಳ್ಳು ಹೇಳಬೇಡ ಹೇಳುವ ಅರ್ಹತೆಯನ್ನು ನೀವು ಕಳೆದುಕೊಳ್ಬಿಡ್ತೀರಾ ಅಲ್ವಾ. ಈಗ ನಾನೇ ಆ ತಪ್ಪನ್ನು ಮಾಡ್ತಾ ಇರುವಾಗ ಇನ್ನೊಬ್ಬರನ್ನು ಹೇಗೆ ತಿದ್ದೋಕ್ಕೆ ಸಾಧ್ಯನಾ? ಅದಕ್ಕೆ ಮಕ್ಕಳಿಗೆ ಮೊದಲೇ ಪಾಠಶಾಲೆ ಯಾವುದು? ಮನೆ. ಮತ್ತು ಮೊದಲನೆಯ ಗುರುಗಳು ತಂದೆ ತಾಯಿಯರು. ಮಕ್ಕಳು ಹೇಗೆ ಅಂದರೆ CCTV ಕ್ಯಾಮ್ರಾ ಥರ ಅವರು 24 ಗಂಟೆಗಳ ಕಾಲ ತಂದೆ ತಾಯಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವುದನ್ನೇ ನೋಡ್ತಾ ಇರ್ತಾರೆ. ನಾವು ಹೇಗೆ ಮಾಡ್ತೇವೋ ಅದನ್ನೇ ಅವರು ಅನುಸರಿಸ್ತಾರೆ. ನಾವು ಒಂದೊಂದು ಸರಿ ಯಾರೋ ಬಂದಿರ್ತಾರೆ ಮನೆಗೆ, ಮಗ ಹೇಳ್ತಾನೆ, ಅಪ್ಪ ನೋಡೋಕ್ಕೆ ನಿಮ್ಮನ್ನು ಯಾರೋ ಬಂದಿದ್ದಾರೆ, ಓ ನಾನು ಮನೆ ಇಲ್ಲ ಅಂತ ಹೇಳಿಬಿಡೋ ಅಂತ ನಾವು ಹೇಳ್ಕೊಡ್ತೀವಿ.
ಆವತ್ತು ತಾನೇ ನಾವು ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳ್ಕೊಟ್ರಿ, ನೀವು ಹಾಡು ಹೇಳ್ಕೊಟ್ರಿ. ಇವತ್ತೇನಾಯಿತು ಸತ್ಯ ಅಂತ ಮನಸ್ಸಿಗೆ ಬರುತ್ತೆ ಆ ಮಗನಿಗೆ. ಆಗ ಆ ಹುಡುಗ ಏನು ಅಂದ್ಕೊಳ್ತಾನೆ, ನಾವು ಇದೆಲ್ಲ ಫಿಲಾಸಫಿ ಹೇಳಕ್ಕೆ ಸರಿ, ಪುಸ್ತಕದ ಬದನೆಕಾಯಿ ಇದು, ನಿಜ ಜೀವನದಲ್ಲಿ ಇದನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಅಂಥ ಮಕ್ಕಳಲ್ಲಿ ನಾವು ಒಳ್ಳೆಯ ಸ್ವಭಾವವನ್ನು, ಒಳ್ಳೆಯ ಕ್ಯಾರೆಕ್ಟರನ್ನು, ಚರಿತ್ರೆಯನ್ನು ನಾವು ರೂಪಿಸೋಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೋಸ್ಕರ ತಂದೆ ತಾಯಿಗಳು ಒಳ್ಳೆಯ ರೋಲ್ ಮಾಡೆಲ್ ಆಗಿರಬೇಕು. ಅವರನ್ನು ನೋಡಿಕೊಂಡು ಮಕ್ಕಳು ಕಲಿತಾರೆ. ನಾವು ಅನೇಕ ದೊಡ್ಡ ದೊಡ್ಡ ಪ್ರವಚನಗಳನ್ನು ಹೇಳಬಹುದು, ಆದರೆ ನಾವು ಏನನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಅವರು ಗಮನಿಸ್ತಾರೆ. ನಾವು ಹೇಳೋದನ್ನು ಅವರು ಮರ್ತೋಗ್ಬಿಡ್ತಾರೆ, ನಾವು ಮಾಡೋದನ್ನು ಅವರು ಅನುಸರಿಸ್ತಾರೆ. ಅದಕ್ಕೋಸ್ಕರ ತಂದೆ ತಾಯಿಗಳು ಅಥವಾ ಉನ್ನತ ಸ್ಥಾನದಲ್ಲಿರುವ ಯಾವುದೇ ಅಧಿಕಾರಿಗಳಾಗಿರಬಹುದು, ಅವರು ತಮ್ಮ ಸರಿಯಾದ ನಿಲುವಿನಿಂದ, ಸರಿಯಾದ ವರ್ತನೆಯಿಂದ ಅವರು ಎಲ್ಲರಿಗೂ ಪ್ರೋತ್ಸಾಹವನ್ನು ನೀಡಬೇಕು ಧರ್ಮದ ಮಾರ್ಗದಲ್ಲಿ ನಡೆಯೋಕ್ಕೆ. ಅದಕ್ಕೋಸ್ಕರ ನಾವು ಎಕ್ಸಾಂಪಲ್ ಯಾರು ಅಂದರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಸತ್ಯದ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲೇ ನಡೆದ. ಅವನಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ತನ್ನ ಧರ್ಮದ ಹಾದಿಯನ್ನು ಬಿಡಲಿಲ್ಲ. ಕಾಡಿಗೆ ಹೋಗಕ್ಕೂ ಸಿದ್ಧನಾಗಿದ್ದ. ಅದು ನಿಜವಾದ ರಾಜನ ಅರ್ಹತೆ. ನಿಜವಾದ ರಾಜ ಯಾರು ಅಂದರೆ ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾರಾದರೂ ಏನಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ, ನಾನು ಸ್ಥಾನದ ಮೇಲೆ ಕೂತಿರ್ಬೇಕಪ್ಪ ಅಷ್ಟೇ ಅಂತ ಅಂದ್ಕೊಳ್ಳೋನು ನಿಜವಾದ ರಾಜ ಅಲ್ಲ. ಯಾರು ನಿಜವಾದ ರಾಜ? ಸತ್ಯಕ್ಕೋಸ್ಕರ, ಧರ್ಮಕ್ಕೋಸ್ಕರ ನಾನು ಕಾಡಿಗೆ ಹೋಗಲು ಸಿದ್ಧನಾಗಿದ್ದೇನೆ ಅಂತಹವನು ನಿಜವಾದ ರಾಜ. ಆ ರಾಮಚಂದ್ರ, ಎಲ್ಲರಿಗೂ ರಾಮರಾಜ್ಯ ಬೇಕು, ರಾಮರಾಜ್ಯ ಬೇಕು ಅಂತ ಹೇಳ್ತಾ ಇರ್ತಾರೆ, ಆದರೆ ರಾಮನ ರೀತಿ ನಡ್ಕೊಳ್ಳೋಕ್ಕೆ ಯಾರೂ ಸಿದ್ಧರಾಗಿರೋದಿಲ್ಲ. ರಾಮರಾಜ್ಯ ಮಾತ್ರ ಬೇಕು, ರಾಮ ಬೇಡ ನಮಗೆ. ರಾಮನ ಉಪದೇಶ ಬೇಡ, ರಾಮನ ಆಚರಣೆ ಬೇಡ, ಆದರೆ ರಾಮರಾಜ್ಯ ಮಾತ್ರ ನಮಗೆ ಬೇಕು. ಇದು ಸಾಧ್ಯನಾ? ಸಾಧ್ಯವೇ ಇಲ್ಲ. ಸೊ ಅದಕ್ಕೋಸ್ಕರ ಪರೀಕ್ಷಿತ್ ಮಹಾರಾಜ ತನ್ನ ವರ್ತನೆಯಿಂದ ಸರಿಯಾದ ಧರ್ಮ ಯಾವುದು ಅನ್ನೋದನ್ನು ಪ್ರಜೆಗಳಿಗೆ ಮನದಟ್ಟು ಮಾಡಿಕೊಳ್ತಾ ಇದ್ದ. ಮತ್ತು ತಾನು ಮಾತಾಡುವಾಗ ಆ ಮೇಘ ಗಂಭೀರವಾಗಿ ಅವನು ಮಾತಾಡ್ದ. ಏನು ಮಾತಾಡ್ದ ಅನ್ನೋದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಆದರೆ ಇಲ್ಲಿ ಮುಖ್ಯವಾದದ್ದು ಏನು ಅಂದರೆ, ಪರೀಕ್ಷಿತ್ ಮಹಾರಾಜ ಮಾತಾಡಿದಾಗ ಅವನಿಗೆ ಆ ಕೆಟ್ಟ ಕೆಲಸವನ್ನು ನೋಡಿ, ಪಾಪ ಕಾರ್ಯವನ್ನು ನೋಡಿ ಸಿಟ್ಟು ಬರುತ್ತೆ. ಅದರಿಂದ ಮೇಘ ಗರ್ಜನೆಯಾಗಿ ಅವನು ಗರ್ಜಿಸ್ತಾನೆ. ಇಲ್ಲಿ ವಾಚ ಅನ್ನುವ ಒಂದು ಶಬ್ದ ಬಂದಿದೆ ಈ ಶ್ಲೋಕದಲ್ಲಿ. ವಾಚ ಅಂದರೆ ಮಾತು. ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ವಾಚ, ನಮ್ಮ ಮಾತು ಹೇಗಿರಬೇಕು ಅಂತ. ಮಾತು ಅನ್ನೋದು ಹೇಗಿರಬೇಕು? ನಾವು ಹೇಳ್ತೀವಲ್ಲ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಮಾತು ಮನೆ ಕೆಡಿಸುತ್ತೆ, ತೂತು ಒಲೆ ಕೆಡಿಸುತ್ತೆ. ಇದೆಲ್ಲ ಗಾದೆಗಳು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆದರೆ ಇದನ್ನು ಆಚರಣೆ ಕೂಡ ಮಾಡಬೇಕು ನಾವು. ಸುಮ್ಮನೆ ಗಾದೆ ಹೇಳಿದ್ರೆ ಏನು ಪ್ರಯೋಜನ ಅಲ್ವಾ? ಮಾತು ಒಂದು ಸಾರಿ ಆಡಿದ್ರೆ ಅದನ್ನು ನಾವು ವಾಪಸ್ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ನಾವು ಒಬ್ಬ ಬಿಲ್ಗಾರ ಬಿಲ್ಲನ್ನು ಬಿಟ್ಟರೆ ಆ ಬಿಲ್ಲು ಮತ್ತೆ ವಾಪಸ್ ಬರೋದಿಲ್ಲಲ್ವಾ? ಅದೇ ರೀತಿ ನಾವು ಮಾತಾಡಿದ್ರೆ ಅಷ್ಟೇ, ಮತ್ತೆ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಏನೇ ಸಮಜಾಯಿಷಿ ಕೊಟ್ಟರು ಆಮೇಲೆ ಅದು ತೇಪೆ ಹಾಕುವ ಕೆಲಸ ಆಗುತ್ತಷ್ಟೇ. ಅದಕ್ಕೆ ಮಾತಾಡುವಾಗ ನಾವು ಸರಿಯಾಗಿ ಯೋಚನೆಯನ್ನು ಮಾಡಿ ನಾವು ಮಾತಾಡಬೇಕು. ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ, ಇದು ಸರಿನಾ ಅನ್ನೋದನ್ನು ನಾವು ಯೋಚನೆ ಮಾಡಿ ಮಾತಾಡಬೇಕು. ಸೊ ಅದಕ್ಕೆ ಕೃಷ್ಣ ಹೇಳ್ತಾನೆ 17ನೇ ಅಧ್ಯಾಯದಲ್ಲಿ ಮಾತಿನ ತಪಸ್ಸು ಏನು ಅಂತ. 17ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ಏನು? ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯ ಅಭ್ಯಸನಂ ಚೈವ ವಾನ್ಮಯಂ ತಪ ಉಚ್ಯತೆ. ಈ ಮಾತಿನ ತಪಸ್ಸು ಅಂದರೆ ಏನು ಮಾಡಬೇಕು ನಾವು? ಮೌನವ್ರತ ಮಾಡಬೇಕಾ? ಮಾತೇ ಆಡಬಾರ್ದಾ? ಇಲ್ಲ, ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅನೇಕ ಜನ ಮೌನವ್ರತ ಮಾಡ್ತಾ ಇರ್ತಾರೆ, ಆದರೆ ಅವರಿಗೆ ಮಾತಾಡಬೇಕು ಅನ್ನೋದು ಹೆಚ್ಚು ಅನಿಸೋದು ಯಾವಾಗ ಅಂದರೆ ಮೌನವ್ರತ ಮಾಡೋವಾಗಲೇ. ಅದಕ್ಕೆ ಮೆಸೇಜ್ ಕಳಿಸ್ತಾರೆ ಅಲ್ವಾ, ಅಥವಾ ಪೇಪರಲ್ಲಿ ಬರೆದು ಕಳಿಸ್ತಾರೆ. ನಮಗೆ ಭಗವಂತ ಎಲ್ಲ ಪ್ರಾಣಿಗಳಿಗೂ ಹೋಲಿಸಿದರೆ ನಮಗೆ ಈ ಶಕ್ತಿಯನ್ನು, ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಯಾವಾಗ ನಮಗೆ ಶಕ್ತಿ ಬರುತ್ತೋ ಅದರ ಜೊತೆ ಜವಾಬ್ದಾರಿ ಕೂಡ ಬರುತ್ತೆ. ಇವತ್ತು ಗಣರಾಜ್ಯ ದಿವಸ ಅಲ್ವಾ, ಗಣರಾಜ್ಯೋತ್ಸವ.
ಏನಿದರ ಅರ್ಥ? ನಮ್ಮ ಭಾರತ ದೇಶ ಅಧಿಕೃತವಾಗಿ ಸಂವಿಧಾನವನ್ನು ರಚಿಸಿ ಒಪ್ಪಿಕೊಂಡ ದಿವಸ ಇದು. ಅಂದರೆ ಇಷ್ಟು ದಿವಸಗಳ ಕಾಲ, ಇಷ್ಟು ವರ್ಷಗಳ ಕಾಲ ನಾವು ಬ್ರಿಟಿಷರ ಆಡಳಿತದಲ್ಲಿ ಇದ್ವಿ. ಆದರೆ ಈಗ ನಾವು ಸ್ವತಂತ್ರರು, ನಮ್ಮದೇ ಕಾನೂನು ನಾವು ರಚನೆ ಮಾಡಿದ್ದೇವೆ ಅನ್ನೋದು ಅರ್ಥ. ಅಂದರೆ ಆ ಸಂವಿಧಾನದ ಪ್ರಕಾರ ರಾಜ್ಯಭಾರ ಮಾಡಬೇಕು. ಆ ಸಂವಿಧಾನದ ಪ್ರಕಾರ ಎಲ್ಲ ಪ್ರಜೆಗಳು ಜೀವನವನ್ನು ನಡೆಸಬೇಕು. ಅದರ ಅರ್ಥ. ಯಾವಾಗ ಸಂವಿಧಾನ ಇಲ್ಲವೋ ಆಗ ಅರಾಜಕತೆ ಆಗುತ್ತೆ. ನಾವು ಈ ಭಗವದ್ಗೀತೆ ಅನ್ನೋದು ನಮ್ಮ ಜೀವನಕ್ಕೆ ಭಗವಂತನೇ ಕೊಟ್ಟಿರುವ ಒಂದು ಸಂವಿಧಾನ. 1950ರಲ್ಲಿ ನಮ್ಮ ದೇಶಕ್ಕೆ ಸಂವಿಧಾನ ಬಂತು. ಆದರೆ ನಮ್ಮ ಭಗವದ್ಗೀತೆ ಪುರಾತನ ಕಾಲದಿಂದ ಭಗವಂತ ಮುಂಚೆನೇ ನಮಗೆ ಕೊಟ್ಟಿದ್ದಾನೆ. ನಾವು ಹೇಗೆ ಜೀವನವನ್ನು ಮಾಡಬೇಕು, ಹೇಗೆ ಜೀವನವನ್ನು ಮಾಡಬಾರ್ದು, ಹೇಗೆ ಮಾತನಾಡಬೇಕು, ಹೇಗೆ ಮಾತನಾಡಬಾರ್ದು, ಇದೆಲ್ಲ ಕೊಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ನೀವು ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಏನು, ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ ನಮ್ಮ ಸಂವಿಧಾನದಲ್ಲಿ, ಭಗವದ್ಗೀತೆಯಲ್ಲಿ. ಸೊ 17ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಭಗವಂತ? ಮನಸ್ಸಿನ ತಪಸ್ಸು ಏನು ಅಂದರೆ ಅನುದ್ವೇಗಕರಂ ವಾಕ್ಯಂ. ನಾವು ಮಾತನಾಡಿದಾಗ ಕೇಳುವವರಿಗೆ ಉದ್ವೇಗ ಆಗಬಾರ್ದು, ಅಂತಹ ಮಾತನ್ನು ಹಾಡಬೇಕು. ನಾವು ಮಾತಾಡಿದಾಗ ಅವರಿಗೆ ಇರುಸುಮುರುಸು ಆಗಬಾರ್ದು, ಏನಪ್ಪ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ಬಾರ್ದು. ಅನುದ್ವೇಗಕರಂ ವಾಕ್ಯಂ. ವಾಕ್ಯಂ ಅಂದರೆ ವಚಃ, ಮಾತು. ಮತ್ತು ಸತ್ಯಂ, ಸತ್ಯವನ್ನೇ ನಾವು ಮಾತಾಡಬೇಕು. ಎಂತಹ ದುಸ್ಥಿತಿ ಆದರೂ ಕೂಡ, ಎಂತಹ ಕೆಟ್ಟ ಸಮಯ ಇದ್ದರೂ ಕೂಡ ನಾವು ಸತ್ಯದ ಹಾದಿಯನ್ನು ಬಿಡಬಾರ್ದು. ಸತ್ಯಂ ಅಂದರೆ ಸತ್ಯವನ್ನೇ ಮಾತಾಡಬೇಕು. ಮತ್ತು ಪ್ರಿಯ ಹಿತಂ, ಬೇರೆಯವರಿಗೆ ಹಿತವನ್ನು ಹೇಳುವ ಮಾತುಗಳನ್ನು ಹೇಳಬೇಕು. ಸುಮ್ಮನೆ ನಾವೇನೋ ಮಾತಾಡ್ತೀವಪ್ಪ, ನಮಗೂ ಬರುತ್ತೆ ಮಾತಾಡೋಕ್ಕೆ ಅಂತ ನಾವು ಮಾತಾಡಬಾರ್ದು. ಈಗ ನಾವು ಏನು ಮಾಡ್ತೀವಿ, ಕಲಿಯುಗದಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಚಿಕ್ಕ ಕಾರಣಕ್ಕೋಸ್ಕರ ದೊಡ್ಡ ಜಗಳಗಳೇ ನಡೀತಾ ಇದ್ದಾವೆ. ನೀನೇನು ನಾನೇನು ಅಂತ ದೊಡ್ಡ ದೊಡ್ಡ ಜಗಳಕ್ಕೆ ಇಳಿತಾರೆ. ಅದರಿಂದ ಏನಾದರೂ ಲಾಭ ಇದೆಯಾ? ಕೇಳುವವರಿಗೆ ಏನಾದರೂ ಅದರಿಂದ ಲಾಭ ಆಗುತ್ತಾ ಈ ಮಾತುಗಳಿಂದ, ಜಗಳಗಳ ಮಾತುಗಳಿಂದ? ಇಲ್ಲ. ಸೊ ಅಂತಹ ಮಾತುಗಳನ್ನು ನಾವು ಬಿಡಬೇಕು. ಹಿತವಾಗಿ ಮಾತಾಡಬೇಕು ಮತ್ತು ಮಿತವಾಗಿ ಮಾತಾಡಬೇಕು. ಇದು ಬಹಳ ಮುಖ್ಯ. ಶ್ರೀರಾಮಚಂದ್ರನ 2 ಗುಣಗಳು ರಾಮಾಯಣದಲ್ಲಿ ಹೇಳಿದ್ದಾರೆ. ಏನಂದರೆ ಮಿತಭಾಷಿ. ರಾಮಚಂದ್ರ ಮಿತಭಾಷಿ ಅಂದರೆ ಎಷ್ಟು ಬೇಕೋ ಅಷ್ಟೇ ಮಾತು, ಹೆಚ್ಚು ಮಾತಲ್ಲ. ಇಂದಿನ ರಾಜಕಾರಣಿಗಳು ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿತಾರೆ, ಆದರೆ ಕೆಲಸ ಮಾತ್ರ ಏನು ಮಾಡೋದೇ ಇಲ್ಲ. ರಾಮಚಂದ್ರ ಹಾಗಲ್ಲ, ನಾನು ಮಾತಲ್ಲಿ ಮಾಡಲ್ಲ, ಕೆಲಸದಲ್ಲಿ ಮಾಡಿ ತೋರಿಸ್ತೇನೆ. ಅದು ನಿಜವಾದ ರಾಜನ ಲಕ್ಷಣ ಅಲ್ವಾ? ಸೊ ನಾವು ಮಿತಭಾಷಿ ಮತ್ತು ಸ್ಮಿತಭಾಷಿ. ಮಾತಾಡುವಾಗ ನಗುಮುಖದಿಂದ ಮಾತಾಡ್ತಾ ಇದ್ದಂತೆ ರಾಮಚಂದ್ರ. ಮತ್ತು ಪೂರ್ವಭಾಷಿ. ಹೀಗೆ ಪರೀಕ್ಷಿತ್ ಮಹಾರಾಜ ದೇಶವನ್ನು ಸಂಚಾರ ಮಾಡಿ ನೋಡ್ತಾ ಇದ್ನಲ್ಲ, ಅದೇ ರೀತಿ ರಾಮಚಂದ್ರನು ಕೂಡ ದೇಶವನ್ನು ಸಂಚಾರ ಮಾಡಿ ಎಲ್ಲ ಸುವ್ಯವಸ್ಥೆಯಾಗಿದೆಯಾ ಅನ್ನೋದನ್ನು ನೋಡ್ತಾ ಇದ್ನಂತೆ. ಆಗ ಎಲ್ಲರೂ ಬಂದು ಅವನನ್ನು ನೋಡ್ತಾ ಇರುವಾಗ ಕೆಲವರಿಗೆ ಮುಜುಗರ ಇರುತ್ತೆ, ರಾಜನ ಹತ್ರ ಹೇಗೆ ನಾವು ಹೋಗಿ ಮಾತಾಡೋದು ಅಂತ. ಅದಕ್ಕೆ ಆ ಮುಜುಗರವನ್ನು ಅರ್ಥ ಮಾಡಿಕೊಂಡು ರಾಮಚಂದ್ರನೇ ಹೋಗಿ ಮಾತಾಡಿಸ್ತಾ ಇದ್ನಂತೆ ಎಲ್ಲರನ್ನ. ಇದು ಪೂರ್ವಭಾಷಿ. ಮೊದಲು ಅವನೇ ಹೋಗಿ ಮಾತಾಡಿಸ್ತಾ ಇದ್ದ. ಇದು ಆದರೆ ಇವತ್ತಿನ ರಾಜಕಾರಣಿಗಳು ಏನು, ಅವರು ತಮ್ಮ AC ರೂಮ್ಗಳಲ್ಲಿ, AC ಕಾರ್ಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಯಾರನ್ನು ಕೂಡ ಅವರ ಹತ್ರ ಬಿಟ್ಕೊಳ್ಳಲ್ಲ. ಅವರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಕೊಂಡಿರ್ತಾರೆ. ಯಾಕೆಂದರೆ ಅವ್ರು ಯಾವಾಗ ಸಾಯ್ತಾರೋ ಅಂತ ಅವ್ರಿಗೆ ಗೊತ್ತಿರಲ್ಲ. ಯಾರು ಬಾಂಬನ್ನು ಹಾಕ್ತಾರೋ, ಯಾರು ಶೂಟ್ ಮಾಡ್ತಾರೋ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಅಷ್ಟೊಂದು ಭಯ ಇರುತ್ತೆ. ಫ್ರೀಯಾಗಿ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ ಇಂದಿನ ರಾಜಕಾರಣಿಗಳು. ಆದರೆ ರಾಮಚಂದ್ರ ಹಾಗಲ್ಲ, ಪೂರ್ವಭಾಷಿ. ಅವನೇ ಹೋಗಿ ಎಲ್ಲರನ್ನ ಮಾತಾಡಿಸ್ತಾ ಇದ್ದ ಅಲ್ವಾ? ಸೊ ಇದು ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯ ಅಭ್ಯಸನಂ ಚೈವ. ಮತ್ತು ನಾವು ಮಾತನಾಡುವ ಶಕ್ತಿಯನ್ನು ಏನಕ್ಕೋಸ್ಕರ ಉಪಯೋಗಿಸಬೇಕು? ಸ್ವಾಧ್ಯಾಯ, ವೇದಗಳ, ಭಗವದ್ಗೀತೆಯ ಶ್ಲೋಕಗಳನ್ನು ಪಾರಾಯಣ ಮಾಡೋದಕ್ಕೆ, ನಾವು ಶ್ಲೋಕಗಳನ್ನು ಓದೋಕ್ಕೆ, ಮತ್ತು ಭಗವಂತನ ನಾಮವನ್ನು ನಾವು ಜಪಿಸೋದಕ್ಕೆ ನಮ್ಮ ಮಾತಿನ ಶಕ್ತಿಯನ್ನು ಉಪಯೋಗಿಸಬೇಕು. ಇದು ಭಗವಂತನೇ ಹೇಳಿರುವ ಮಾತು.
ನಾವು ಏನಕ್ಕೋಸ್ಕರ ಉಪಯೋಗಿಸಬೇಕು ಮಾತನ್ನು ಭಗವಂತನ ಗುಣಗಾನವನ್ನು ಮಾಡೋಕ್ಕೆ ಉಪಯೋಗಿಸಬೇಕು, ಭಗವಂತನ ನಾಮಸ್ಮರಣೆ ಮಾಡೋಕ್ಕೆ ಉಪಯೋಗಿಸಬೇಕು ಅಲ್ವಾ. ಒಂದು ಹಾಡಿದೆ, ದಾಸರು ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸಲೆಂದು ಚಾಚಿಕೊಂಡಿರುವಂತಹ ನಾಲಿಗೆ. ನಮ್ಮ ನಾಲಿಗೆ ಎಂತಹದ್ದು ಅಂದರೆ ಬೇರೆಯವರನ್ನು ದೂಷಿಸೋದಕ್ಕೆ ಫಸ್ಟ್, ನಾವು ಬೇರೆಯವರಿರುವ ತಪ್ಪನ್ನು ಹೇಳೋದಕ್ಕೆ ನಾವು ಫಸ್ಟಾಗಿ ನಿಂತಿರ್ತೇವೆ. ಆದರೆ ನನ್ನಲ್ಲೇ ಎಷ್ಟೊಂದು ತಪ್ಪುಗಳಿದೆ, ಅದನ್ನು ನಾವು ನೋಡೋಕ್ಕೆ ಹೋಗಲ್ಲ. ಬೇರೆಯವರ ತಪ್ಪುಗಳು ನಮಗೆ ದೊಡ್ಡದಾಗಿ ಕಾಣಿಸುತ್ತೆ, ಅದನ್ನು ನಾವು ಪ್ರಚಾರ ಮಾಡ್ತೀವಿ ಎಲ್ಲರಿಗೂ. ನೋಡ್ರಿ, ಅವ್ರ ಮನೇಲಿ ಈ ಥರ ಮಾಡ್ತಾರಂತೆ, ಈ ಥರ ಮಾಡ್ತಾರಂತೆ, ಅವ್ರು ಈ ಥರ ಮಾಡ್ತಾರಂತೆ, ಈ ಥರ ಆಯ್ತಂತೆ, ಅವನ ಮಗ ಹೀಗಂತೆ, ಮಗಳು ಹೀಗಂತೆ. ಏನಕ್ಕೆ ಅಂತೆ ಕಂತೆಗಳ ವಿಚಾರ ನಮಗೆ ಏನಕ್ಕೆ ಬೇಕು? ಅಂತಹ ವಿಚಾರಗಳಿಂದ ನಮಗೆ ಯಾವುದೇ ರೀತಿಯ ಲಾಭ ಇಲ್ಲ. ಅದಕ್ಕೆ ಆಚಾರವಿಲ್ಲದ ನಾಲಿಗೆ ಅಂತ ದಾಸರು ಹೇಳ್ತಾರೆ. ಈ ನಾಲಿಗೆಗೆ ಆಚಾರ ಇಲ್ಲ, ಸರಿಯಾಗಿ ಏನು ಮಾತಾಡಬೇಕು ಅಂತ ಗೊತ್ತೇ ಇಲ್ಲ ಈ ನಾಲಿಗೆಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ. ಏನಕ್ಕೆ ಚಾಚಿಕೊಂಡಿದೆ ನಮ್ಮ ನಾಲಿಗೆ? ಬೇರೆಯವರನ್ನು ದೂಷಿಸೋದಕ್ಕೆ ಚಾಚಿಕೊಂಡಿದೆ. ಮುಂದೆ ಏನು ಹೇಳ್ತಾರೆ? ಪ್ರಾತಃ ಕಾಲದೊಳೆದ್ದು ನಾಲಿಗೆ ಶ್ರೀಪತಿ ಎನ್ನಬಾರದೆ ನಾಲಿಗೆ. ಬೆಳಗ್ಗೆ ಬೇಗ ಎದ್ದು ಭಗವಂತನ ನಾಮಸ್ಮರಣೆ ಮಾಡೋಕ್ಕೆ ಸಾಧ್ಯ ಇಲ್ವಾ ಈ ನಾಲಿಗೆಗೆ? ಬೇರೆಯವರಿಗೆ ದೂಷಣೆ ಮಾಡಬೇಕು ಅಂದರೆ ನಾಲಿಗೆ ಫಸ್ಟ್ ಆಗಿರುತ್ತಲ್ವಾ? ಶ್ರೀಪತಿಯ ನಾಮವನ್ನು ಏನಕ್ಕೆ ನೀವು ಹೇಳ್ತಾ ಇಲ್ಲ ಈ ನಾಲಿಗೆ? ಪತಿತ ಪಾವನ ನಮ್ಮ ರತಿಪತಿ ಜನಕನ ಸತತವು ನುಡಿ ಕಂಡ್ಯ ನಾಲಿಗೆ. ರತಿಪತಿ ಜನಕ, ರತಿಪತಿ ಯಾರು? ಕಾಮ, ಕಾಮನ ತಂದೆ. ಕಾಮ ಪ್ರದ್ಯುಮ್ನಾಗಿ ಅವತಾರ ಮಾಡ್ತಾನೆ. ಆ ಪ್ರದ್ಯುಮ್ನ ರುಕ್ಮಿಣಿ ಮತ್ತು ಕೃಷ್ಣರ ಮಗನಾಗಿ ಅವತಾರ ಮಾಡ್ತಾನೆ. ಅದಕ್ಕೆ ಕೃಷ್ಣನಿಗೆ ರತಿಪತಿ ಜನಕ ಅಂತ ಹೆಸರು. ಪತಿತ ಪಾವನ ಅವನು. ಭಗವಂತ ಎಲ್ಲ ಪತಿತರನ್ನು ಉದ್ಧಾರ ಮಾಡುವಂತಹ ಪತಿತ ಪಾವನ. ಅಂತಹ ಭಗವಂತನ ಹೆಸರನ್ನು ನೀನು ಯಾಕೆ ನುಡಿಯೋದಿಲ್ಲ ನಾಲಿಗೆ? ಬೇರೆಯವರನ್ನ ನೀನು ದೂಷಣೆ ಮಾಡೋಕ್ಕೆ ಮಾತ್ರ ನೀನು ನಾಲಿಗೆ ಬರ್ತಾ ಇರುತ್ತಿಲ್ಲ, ಯಾಕೆ ಈ ಥರ ಮಾಡ್ತೀಯ? ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿ ಕೊಂಬೆನೂ ನಾಲಿಗೆ. ಚಾಡಿ ಹೇಳಬೇಡ, ಈ ಥರ ಅವ್ರು ಮಾಡಿದ್ರು, ಈ ಥರ ಇವ್ರು ಹೇಳಿದ್ರು, ಬೇಡ ಅದೆಲ್ಲ ನಮಗೆ. ಅದರಿಂದ ಯಾರೂ ಉದ್ಧಾರ ಆಗಿಲ್ಲ ಅಲ್ವಾ. ರೂಢಿಗೊಡೆಯ ಶ್ರೀರಾಮನ ನಾಮವ ಪಾಡುತ್ತಳಿರು ಕಂಡ್ಯ ನಾಲಿಗೆ. ರಾಮನ ನಾಮವನ್ನು ಸದಾ ಪಾಡ್ತಾ ಇರಬೇಕು, ನೀನು ಹಾಡ್ತಾ ಇರಬೇಕು. ಅದು ನಿಜವಾದ ಕರ್ತವ್ಯ, ನಾಲಿಗೆಯ ಕರ್ತವ್ಯ. ಹರಿಯ ಸ್ಮರಣೆ ಮಾಡು ನಾಲಿಗೆ, ನರಹರಿಯ ಭಜಿಸು ಕಂಡ್ಯ ನಾಲಿಗೆ. ಈ ನಾಲಿಗೆ ಅನ್ನೋದು ಎಷ್ಟು ನಮಗೆ ಒಂದು ದೊಡ್ಡ ಗಿಫ್ಟ್ ಇದು. ನೋಡಿ, ಬೇರೆ ಜಂತುಗಳು, ಬೇರೆ ಪ್ರಾಣಿಗಳು ಅವ್ರು ಬೇಕು ಅಂದ್ರೂ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆಯಾ? ಆದರೆ ನಮಗೆ ನೋಡಿ ಭಗವಂತ ಎಂತಹ ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ, ಸುವರ್ಣ ಅವಕಾಶ. ನಾಲಿಗೆಯಿಂದ ನೀವು ಭಗವಂತನ ನಾಮಸ್ಮರಣೆ ಮಾಡಿ, ನಾಲಿಗೆಯಿಂದ ಪ್ರಸಾದವನ್ನು ನೀವು ಆಸ್ವಾದಿಸಿ, ಈ ಎರಡು ಕೆಲಸಗಳನ್ನು ಮಾಡಿದ್ರೆ ಸಾಕು, ನೀವು ವೈಕುಂಠಕ್ಕೆ ಹೋಗ್ಬೋದು ಅನ್ನೋದು ಪ್ರಭುಪಾದರ ಮಾತು. ಈ ಎರಡು ಕೆಲಸ ಮಾಡಿ ಸಾಕು. ಸೊ ಪ್ರಭುಪಾದರು ಹೇಳ್ತಾರೆ ಏನಂದರೆ, ನಮ್ಮ ಕೃಷ್ಣ ಪ್ರಜ್ಞೆಯ ಟ್ರೈನಿಂಗ್ ಏನು ಅಂದರೆ ನಾಲಿಗೆಯ ಟ್ರೈನಿಂಗ್ ಅಷ್ಟೇ. ನಮ್ಮ ಟ್ರೈನಿಂಗ್ ಏನು? ನಾಲಿಗೆಯ ಟ್ರೈನಿಂಗ್. ನಾಲಿಗೆಗೆ ಎರಡು ಕೆಲಸಗಳು, ಒಂದು ಮಾತನಾಡೋದು, ಇನ್ನೊಂದು ರುಚಿ ನೋಡೋದು. ಈ ಎರಡನ್ನು ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಂಡ್ಬಿಟ್ರೆ ನಾವು ಕೃಷ್ಣನ ಎಡೆಗೆ ಹೋಗ್ಬೋದು. ಅಷ್ಟೇ ನಮ್ಮ ಟ್ರೈನಿಂಗ್, ಅಷ್ಟೇ. ಪ್ರತಿ ದಿವಸ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಮತ್ತು ನಾವು ಭಗವಂತನಿಗೆ ನಾವು ಮಾಡಿರುವ ಆಹಾರವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಪ್ರಸಾದವನ್ನು ನಾವು ಗ್ರಹಿಸಬೇಕು, ತಗೋಬೇಕು. ಅದರಿಂದ ನಾವು ನಮ್ಮ ಜೀವನದ ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯ. ವರದ ಪುರಂದರ ವಿಠಲರಾಯನ ಚರಣ ಕಮಲ ನೆನೆ ನಾಲಿಗೆ. ಯಾವಾಗಲೂ ಭಗವಂತನ ಚರಣ ಕಮಲದ ಗುಣಗಾನವನ್ನು ಮಾಡು. ಅದೇ ನಾಲಿಗೆಗೆ ನಿಜವಾದ ಆಭರಣ. ಆ ನಾಲಿಗೆಗೆ ನಿಜವಾದ ಆಭರಣ ಏನು ಅಂದರೆ ಭಗವಂತನ ಗುಣಗಾನ. 9ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಹೇಳ್ತಾರೆ, ಈ ಅಂಬರೀಷ ಮಹಾರಾಜ ಕೂಡ ಇದೇ ರೀತಿಯಲ್ಲಿ ತನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರ್ಕೊಂಡಿರ್ತಾನೆ. ಏನು ಅಂದರೆ ಫಸ್ಟ್ ಏನು ಮಾಡ್ತಾನೆ? ಸವೈ ಮನಕೃಷ್ಣ ಪದಾರವಿಂದಯೋಹೋ ವಾಚಾಂಸಿ ವೈಕುಂಠ ಗುಣಾನು ವರ್ಣನೆ. ವಾಚ ಅನ್ನುವ ಮಾತು ಅಲ್ಲೂ ಬರುತ್ತೆ. ವಾಚ ಅಂದರೆ ಮಾತು. ಏನು ಅಂಬರೀಷ್ ಮಹಾರಾಜ ಏನು ಮಾಡ್ತಾ ಇದ್ದ? ಅಂಬರೀಷ್ ಮಹಾರಾಜ ಬಹಳ ಬ್ಯುಸಿ ಮನುಷ್ಯ ಅವನು. ಯಾಕೆ ಅಂದರೆ ಇಡೀ ವಿಶ್ವವನ್ನೇ ಅವನು ಆಳ್ತಾ ಇದ್ದ.
ಇಡೀ ವಿಶ್ವಕ್ಕೆ ರಾಜ ಆಗಿದ್ದ ಅವನು, ಚಕ್ರವರ್ತಿ ಆಗಿದ್ದ ಅವನು, ಸೂರ್ಯವಂಶದ ರಾಜ ಅಂಬರೀಷ್ ಮಹಾರಾಜ. ಅವನ ಬಿಡುವಿಲ್ಲದ ಸಮಯದಲ್ಲೂ ಕೂಡ, ಅಂದರೆ ಅವನಿಗೆ ಬಿಡುವೇ ಇಲ್ಲ ಅಂತಹ ಅವನ ಜೀವನ, ಆದರೂ ಕೂಡ ಅವನು ಏನು ಮಾಡ್ತಾ ಇದ್ದ? ಭಗವಂತನ ಗುಣಗಾನವನ್ನು ಸದಾ ಮಾಡ್ತಾ ಇದ್ದ. ವಾಚಾಂಸಿ ವೈಕುಂಠ ಗುಣಾನುವರ್ಣನೆ, ವೈಕುಂಠ ವಾಸಿಯಾದ ಭಗವಂತನ ಗುಣಗಳನ್ನು ಅವನು ಯಾವಾಗಲೂ ವರ್ಣಿಸ್ತಾ ಇದ್ದ ತನ್ನ ಮಾತಿನಿಂದ. ನಾವೇನು ಮಾಡ್ತೀವಿ? ಪರರ ದೂಷಿಸಲೆಂದು ಚಾಚಿಕೊಂಡಿರುವಂತಹ ನಾಲಿಗೆ ನಮ್ಮದು. ಬೇರೆಯವರು ಏನು ಮಾಡಿದ್ರು, ಏನು ಮಾಡಿಲ್ಲ, ಎಂತಹ ಸೀರೆಯನ್ನು ಉಟ್ಕೊಂಡು ಬಂದರು ದೇವಸ್ಥಾನಕ್ಕೆ, ಅದರ ಬಗ್ಗೆ ನಮ್ಮ ಗಮನ ಇರುತ್ತೆ. ಏನು ಮಾಡಿದ್ರು ಅವರು, ಏನು ಮಾತಾಡಿದ್ರು, ಇದೇ ನಮ್ಮ ಗಮನ. ಅಟ್ಲೀಸ್ಟ್ ಕೃಷ್ಣನು ಯೋಚನೆ ಮಾಡ್ತಾ ಇರ್ತಾನೆ, ನೀವು ನನ್ನ ದೇವಸ್ಥಾನಕ್ಕೆ ಬಂದಿದ್ದೀರಾ, ನಾನು ಎಂಥ ಬಟ್ಟೆ ಹುಟ್ಟಿದ್ದೀನಿ ಅಂತ ನಿಮಗೆ ಯೋಚನೆನೇ ಇಲ್ಲಲ್ಲ. ಬೇರೆಯವರು ಎಂಥ ಬಟ್ಟೆ ಹುಟ್ಟಿದ್ದಾರೆ ಅನ್ನೋದು ನೋಡ್ತಾ ಇದ್ದೀರಲ್ಲ ನೀವು. ಇಲ್ಲೂ ಕೂಡ ನೀವು ನಿಮ್ಮ ಸೀರೆಯನ್ನು ನೀವು ಮರ್ತಿಲ್ವಲ್ಲ. ಯಾರ ಹತ್ರ ಲೇಟೆಸ್ಟ್ ಡಿಸೈನ್ ಬಟ್ಟೆ ಇದೆ, ಸೀರೆ ಇದೆ ಅನ್ನೋದೇ ನೀವು ನೋಡ್ತಾ ಇದ್ದೀವಿ. ಇಲ್ಲ, ಕೃಷ್ಣನ ಬಟ್ಟೆಯನ್ನು ನಾವು ನೋಡಿ ಹೊಗಳಬೇಕು. ಓ, ಎಂಥ ಚೆನ್ನಾಗಿ ಭಗವಂತನ ಭಕ್ತರು ಕೃಷ್ಣನನ್ನು ಶೃಂಗಾರ ಮಾಡಿದ್ದಾರೆ. ಇದು ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ಭಗವಂತನ ಗುಣಗಳನ್ನು ಎಣಿಸೋದಕ್ಕೋಸ್ಕರ, ವರ್ಣನೆ ಮಾಡೋದಕ್ಕೋಸ್ಕರ ನಾವು ನಮ್ಮ ಮಾತನ್ನು ನಾವು ಉಪಯೋಗಿಸಬೇಕು. ಇದು ಅಂಬರೀಷ್ ಮಹಾರಾಜರು ಮಾಡ್ತಾ ಇದ್ದ ಕೆಲಸ. ಅದಕ್ಕೋಸ್ಕರ 17ನೇ ಅಧ್ಯಾಯದಲ್ಲಿ ನಾವು ಹೇಳಿದಂತೆ ಭಗವಂತ ಹೇಳ್ತಾನೆ, ಮಾತಿನ ತಪಸ್ಸನ್ನು ನಾವು ಪಾಲಿಸಬೇಕು ಅಲ್ವಾ. ಏನು ಮಾಡಬೇಕು ಮಾತಿನ ತಪಸ್ಸು ಅಂದರೆ? ಮೊದಲನೇದೇನು? ಅನುದ್ವೇಗಕರಂ ವಾಕ್ಯಂ, ಬೇರೆಯವರಿಗೆ ಉದ್ವೇಗವಾಗುವಂತಹ ಮಾತನ್ನು ಆಡಬಾರ್ದು. ಮತ್ತು ಸತ್ಯವನ್ನೇ ನುಡಿಬೇಕು. ಪ್ರಿಯಹಿತಂ, ಬೇರೆಯವರಿಗೆ ಹಿತವನ್ನು ಮಾಡುವಂತಹ ಮಾತುಗಳನ್ನು ನಾವು ನುಡಿಬೇಕು. ಸೊ ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೇವೆ, ಮೆಟ್ರೋದಲ್ಲಿ ಹೋಗ್ತಾ ಇರ್ತೇವೆ, ನಮ್ಮ ಆಫೀಸ್ಗೆ ಹೋಗ್ತಾ ಇರ್ತೇವೆ, ತರಕಾರಿ ತಗೊಳ್ಳೋಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇರ್ತೇವೆ. ಅಲ್ಲಲ್ಲಿ ನಮಗೆ ಎಷ್ಟೊಂದು ಜನ ಸಿಗ್ತಾ ಇರ್ತಾರೆ. ಅವರಿಗೆ 1 ನಿಮಿಷ ತಗೊಳ್ಳಿ, ನೀವು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ ಅಂತ ಒಂದು ಮಂತ್ರ ಕಾರ್ಡನ್ನು ಕೊಟ್ಟರೆ ಅವರಿಗೆ ಎಷ್ಟೊಂದು ಲಾಭವನ್ನು ಮಾಡಿದಂತಾಯಿತು ಅಲ್ವಾ. ಮತ್ತು ನಿಮಗೂ ಕೂಡ ಭಗವಂತನ ಕರುಣೆ ಸಿಗುತ್ತೆ. ನಾವು ಯಾವಾಗ ಬೇರೆಯವರನ್ನು ಭಗವಂತನ ಸಾನ್ನಿಧ್ಯಕ್ಕೆ ತರ್ತೀವೋ ನಾವು ಕೂಡ ಭಗವಂತನಿಗೆ ಹತ್ರ ಹಾಕ್ತೇವೆ, ನಾವು ಭಗವಂತನಿಗೆ ಹತ್ರ ಹಾಕ್ತೇವೆ. ಸೊ ಅದಕ್ಕೋಸ್ಕರ ನಾವು ಪ್ರಿಯಹಿತಂ, ಬೇರೆಯವರಿಗೆ ಹಿತವನ್ನು ಮಾಡುವಂತಹ ಮಾತುಗಳನ್ನು ಆಡಬೇಕು. ಮತ್ತು ಸ್ವಾಧ್ಯಾಯ ಅಭ್ಯಸನಂ, ನಾವು ಭಗವದ್ಗೀತೆ ಭಾಗವತದ ಶ್ಲೋಕಗಳನ್ನು ಪಠಿಸಬೇಕು, ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಬೇಕು, ಭಗವಂತನ ಗುಣಗಳನ್ನು ವರ್ಣಿಸಬೇಕು. ಈ ರೀತಿ ನಮ್ಮ ನಾಲಿಗೆಯನ್ನು ನಾವು ಟ್ರೈನಿಂಗ್ ಮಾಡಬೇಕು. ಪ್ರಭುಪಾದರು ಹೇಳ್ತಾರೆ, ಭಕ್ತಿ ಯೋಗ ಅಂದರೆ, ಕೃಷ್ಣ ಪ್ರಜ್ಞೆ ಅಂದರೆ ನಾಲಿಗೆಯ ಟ್ರೈನಿಂಗ್ ಪ್ರೋಗ್ರಾಮ್. ನಮ್ದು ಯಾವ ಟ್ರೈನಿಂಗು? ನಾಲಿಗೆಯ ಟ್ರೈನಿಂಗ್. ಅದಕ್ಕೆ ಹೇಳೋದಲ್ವಾ, ಮಾತೇ ಮುತ್ತು ಮಾತೇ ಮೃತ್ಯು. ನಮ್ಮ ಮಾತು ಯಾವಾಗ ಮುತ್ತಾಗುತ್ತೆ? ನಾವು ಭಗವಂತನ ಸೇವೆಯಲ್ಲಿ ಮಾತನ್ನು ತೊಡಗಿಸಿಕೊಂಡಾಗ ಅದು ಮುತ್ತಾಗುತ್ತೆ. ನಾವು ಪರರ ದೂಷಿಸಲು ನಾವು ನಮ್ಮ ಮಾತನ್ನು ಹೇಳ್ತಾ ಇದ್ದರೆ ಅದು ಮೃತ್ಯು ಆಗುತ್ತೆ. ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಮಳೆಗಾಲದಲ್ಲಿ ಮಳೆ ಚೆನ್ನಾಗಿದೆಯಪ್ಪ ಅಂತ ಎಲ್ಲ ಯಾರು ಹಾಡ್ತಾರೆ? ಕಪ್ಪೆಗಳು ಹಾಡ್ತವೆ. ಕಪ್ಪೆಗಳು ಒಟಗುಡ್ತಾ ಇರ್ತಾವಲ್ವಾ. ನಾವು ಭಾಗವತದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರು ತಮ್ಮ ಮಾತನ್ನು ಭಗವಂತನ ವರ್ಣನೆಗೋಸ್ಕರ ಉಪಯೋಗಿಸಲ್ಲ, ಬೇರೆಯವರ ದೂಷಣೆ ಮಾಡೋಕ್ಕೆ ಯಾರು ಉಪಯೋಗಿಸ್ತಾರಲ್ವ ಅವರು ಒಟಗುಟ್ಟುವ ಕಪ್ಪೆಗಳ ಹಾಗೆ. ಕಲಿಯುಗದಲ್ಲಿ ಎಲ್ಲ ಒಟಗುಟ್ಟುವ ಕಪ್ಪೆಗಳೇ ಆಗಿದ್ದಾವೆ ಅಲ್ವಾ. ಆ ಒಟಗುಟ್ಟುವಾಗ ಏನಾಗುತ್ತೆ? ಕಪ್ಪೆಗಳು ಚೆನ್ನಾಗಿದೆಯಪ್ಪ, ಮಳೆ ಬರ್ತಾ ಇದೆ ಅಂತ ಎಂಜಾಯ್ ಮಾಡ್ತಾ ಇರ್ತವೆ. ಆದರೆ ಆ ಗುಟ್ಟುವಿಕೆಯಿಂದ ಏನಾಗುತ್ತೆ? ಹಾವುಗಳು ಬಂದು ತಿಂದು ಹಾಕ್ಬಿಡುತ್ತೆ ಅಷ್ಟೇ. ನಾವು ಭಗವಂತನ ಗುಣಗಳನ್ನು ಎಣಿಸೋದಕ್ಕೋಸ್ಕರ ನಾವು ಮಾತನ್ನು ಬಳಸದೇ ಇದ್ದರೆ ಸಾವು ಎನ್ನುವ ಹಾವು ಬಂದು ನಮ್ಮನ್ನು ಮುಗಿಸ್ಬಿಡುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾವು ಅನೇಕ ಸಾರಿ ಹುಟ್ಟಿದ್ದೇವೆ, ಅನೇಕ ಸಾರಿ ಸತ್ತಿದ್ದೇವೆ. ಆದರೆ ಈ ಸಾರಿ ನಾವೇನೋ ಡಿಫ್ರೆಂಟ್ ಮಾಡಬೇಕು. ಏನು? ಈ ಸಾರಿ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕು ಅನ್ನೋದನ್ನು ನಾವು ದೃಢವಾಗಿ ನಾವು ನಿರ್ಧಾರ ಮಾಡಬೇಕು. ದಾಸರು ಒಂದು ಸಾರಿ ಹೇಳ್ತಾರೆ, ಏನಂದರೆ 7 ದಿನದ ಕಥೆಯ ಕೇಳಿ ವೈಕುಂಠ ಕೇಳಿರೋ. ಈ ಭಾಗವತವನ್ನು 7 ದಿನದ ಕಥೆ ಅಂತ ಕರೀತಾರೆ. ಯಾಕೆಂದರೆ ಪರೀಕ್ಷಿತ್ ಮಹಾರಾಜರಿಗೆ ಶುಕದೇವ್ ಗೋಸ್ವಾಮಿಗಳು 7 ದಿನಗಳ ಕಾಲ ಈ ಭಾಗವತವನ್ನು ಹೇಳ್ತಾರೆ. ಅದರ ಅರ್ಥ ಏನು ಅಂದರೆ 7 ದಿನಗಳು ಮಾತ್ರ ಕೇಳಬೇಕು ಅಂತ ಅಲ್ಲ ಅರ್ಥ, ಪ್ರತಿದಿನ ನಾವು ಕೇಳಬೇಕು. ಇದಕ್ಕೆ 7 ದಿನದ ಕಥೆ ಅಂತ ಇದಕ್ಕೆ ಒಂದು ಹೆಸರು ಭಾಗವತಕ್ಕೆ.
7 ದಿನದ ಕಥೆಯ ಕೇಳಿ ವೈಕುಂಠ ಕೇಳಿರೋ. ವೈಕುಂಠಕ್ಕೆ ನಡೀರಿ. 7 ದಿನದ ಕಥೆ ಕೇಳಿದ್ರೆ ನಾವು ವೈಕುಂಠಕ್ಕೆ ಹೋಗಲು ಸಾಧ್ಯ. ಸೊ ಹೀಗೆ ಪರೀಕ್ಷಿತ್ ಮಹಾರಾಜ ತನ್ನ ಮೇಘ ಗಂಭೀರದ ಮಾತಿನಿಂದ ಆ ಶೂದ್ರನನ್ನು ಖಂಡಿಸೋದಕ್ಕೆ, ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡೋದಕ್ಕೆ ಮುಂದಾಗ್ತಾನೆ. ಅವನು ಏನು ಮಾತಾಡ್ತಾನೆ ಪರೀಕ್ಷಿತ್ ಮಹಾರಾಜ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ಇಲ್ಲಿಗೆ ನಿಲ್ಲಿಸೋಣ. ಏನಾದರೂ ಪ್ರಶ್ನೆ ಇದೆಯಾ? ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜಯ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕೀ ಜಯ.